ನಮಸ್ಕಾರ. ಸೋನಿ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ಜಿಲ್ಲೆಯ ಮಹತ್ವಾಕಾಂಕ್ಷಿ ತಾಲೂಕುಗಳಾದ ಬೀದರ್, ಹುಮ್ನಾಬಾದ್, ಔರಾದ್, ಭಾಲ್ಕಿ, ಬಸವಕಲ್ಯಾಣ ಚುಟುಗುಪ್ಪ ವತಿಯಿಂದ ಕೇಂದ್ರ ಸರ್ಕಾರದ ನೀತಿ ಆಯೋಗದ ಯೋಜನೆಯಡಿ ಸಂಪೂರ್ಣತಾ ಅಭಿಯಾನವನ್ನು ಬೀದರ್ ಜಿಲ್ಲಾ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಶುಕ್ರವಾರ ಆಯೋಜಿಸಲಾಗಿತ್ತು. ಬೀದರ್ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಉತ್ತಮ ರೀತಿಯಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದೆ ಎಂದು ರೈತರು ತಮ್ಮ ಹೊಲಗಳನ್ನು ಬಿತ್ತನೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಬೀಜಗಳ ಯಾವುದೇ ಕೊರತೆ ಇಲ್ಲ. ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕ ರತೀಂದ್ರನಾಥ್ ಸೂಗೂರ್. ಬೀದರ್ ನಗರದ ನಗರಸಭೆ ಕಾರ್ಯಾಲಯದಲ್ಲಿ ಸಾಮಾನ್ಯ ಸಭೆ ನಡೆಯಿತು. 16 ವಿಷಯಗಳ ಸೂಚಿಗಳನ್ನು ಮಂಡಿಸಲಾಯಿತು. ಕುಡಿಯುವ ನೀರು, ವಿದ್ಯುತ್ ದೀಪ, ಚರಂಡಿ, ರಸ್ತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಒತ್ತಾಯಿಸಿದ್ದರು. ಜುಲೈ 20ರಂದು ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ಅವರ ದೀಕ್ಷಾ ರಜತರ ಮಹೋತ್ಸವ ಪತ್ರಿಕಾಗೋಷ್ಠಿಯಲ್ಲಿ ರವಿಕುಮಾರ್ ಹೇಳಿದರು. ಬೀದರ್ ನಗರದ ನೂತನ ಜಿಲ್ಲಾಧಿಕಾರಿಯಾಗಿ ಶಿಲ್ಪಾ ಶರ್ಮಾ ಅಧಿಕಾರ ಸ್ವೀಕಾರ. ವಿಧಾನಸೌಧ ಆವರಣದಲ್ಲಿ ಸಸಿ ನೆಟ್ಟ ಶಾಸಕ ಪ್ರಭು ಚವ್ಹಾಣ್ ತಮ್ಮ ಜನ್ಮದಿನವನ್ನು ಸರಳವಾಗಿ ಆಚರಿಸಿದರು. ಸುದ್ದಿಯ ವಿವರಗಳು. ಬೀದರ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಕೇಂದ್ರ ಸರ್ಕಾರದ ನೀತಿ ಆಯೋಗದ ಯೋಜನೆಯಡಿ ಸಂಪೂರ್ಣತಾ ಅಭಿಯಾನ ಉತ್ಸವ ಬೀದರ್ನಲ್ಲಿ ನಡೆಯಿತು. ಉತ್ಸವವನ್ನು ಕಾರ್ಯಕ್ರಮದ ಜಿಲ್ಲಾ ಮುಖ್ಯ ಯೋಜನಾಧಿಕಾರಿ ಕಿಶೋರ್ ಕುಮಾರ್ ದುಬೆ ಉದ್ಘಾಟಿಸಿದ್ದರು. ದೆಹಲಿ ನೀತಿ ಆಯೋಗದ ಹಿರಿಯ ಲೆಕ್ಕಾಧಿಕಾರಿ ಶಶಿ ಸರ್ಕಾರ್, ನಾಗೇಂದ್ರ ಮಡ್ರೆ, ಅಂಗನವಾಡಿ ಆಶಾ ಕಾರ್ಯಕರ್ತರು, ಸ್ವಸಹಾಯ ಸಂಘದ ಸದಸ್ಯರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು. ಬಳಿಕ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಪೂರ್ಣತಾ ಅಭಿಯಾನ ಜಾಗೃತಿ ಜಾಥಾ ನಡೆಯಿತು. ಕಲಾವಿದರು ಬೀದಿ ನಾಟಕ ಹಾಗೂ ಗೀತೆಗಳ ಮೂಲಕ ಯೋಜನೆಯ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಿದರು. ನಂತರ ಸಮಾರಂಭದಲ್ಲಿ ಅಧಿಕಾರಿಗಳು ಯೋಜನೆಯ ಪ್ರತಿಜ್ಞಾವಿಧಿ ಬೋಧಿಸಿದರು. ಬೀದರ್ ಜಿಲ್ಲೆಯ ಮಹತ್ವಾಕಾಂಕ್ಷಿ ತಾಲೂಕುಗಳಾದ ಬೀದರ್, ಹುಮ್ನಾಬಾದ್, ಔರಾದ್, ಭಾಲ್ಕಿ, ಬಸವ ಕಲ್ಯಾಣ ಚುಟುಗುಪ್ಪ ವತಿಯಿಂದ ಕೇಂದ್ರ ಸರ್ಕಾರದ ನೀತಿ ಆಯೋಗದ ಯೋಜನೆಯಡಿ ಸಂಪೂರ್ಣತಾ ಅಭಿಯಾನವನ್ನು ಬೀದರ್ ಜಿಲ್ಲಾ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಶುಕ್ರವಾರ ಆಯೋಜಿಸಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಮುಖ್ಯ ಯೋಜನಾಧಿಕಾರಿ ಕಿಶೋರ್ ಕುಮಾರ್, ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಗಳಲ್ಲೊಂದಾದ ಮಹತ್ವಾಕಾಂಕ್ಷೆ ತಾಲೂಕು ಕಾರ್ಯಕ್ರಮದಡಿ ಸಂಪೂರ್ಣತಾ ಅಭಿಯಾನ ಉತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ತಾಲೂಕು ಮಟ್ಟದಲ್ಲಿನ ಜನರ ಜೀವನ ಮಟ್ಟ ಸುಧಾರಿಸಲು ಶ್ರಮಿಸೋಣ ಅವರು ಕರೆ ನೀಡಿದ್ದರು. ತಾಲೂಕಿನಲ್ಲಿ ಜನರ ಜೀವನ ಮಟ್ಟವನ್ನು ಸುಧಾರಿಸಲು ಪ್ರಮುಖ ಸೇವಾ ವಲಯಗಳಾದ ಆರೋಗ್ಯ, ಪೌಷ್ಟಿಕತೆ, ಶಿಕ್ಷಣ, ಕುಡಿಯುವ ನೀರು ಮತ್ತು ನೈರ್ಮಲ್ಯ, ಕೃಷಿ, ಜಲಸಂಪನ್ಮೂಲಗಳು, ಆರ್ಥಿಕ ಸೇರ್ಪಡೆ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಮೇಲಿನ ಎಲ್ಲ ವಲಯಗಳಲ್ಲಿ 2 ವರ್ಷಗಳ ಅವಧಿಯಲ್ಲಿ ರಾಜ್ಯ ಮಟ್ಟದ ಸರಾಸರಿ ಅಭಿವೃದ್ಧಿಯ ಗುರಿಯನ್ನು ಹೊಂದಲಾಗಿದೆ ಎಂದರು. ಸರ್ಕಾರದ ಹಿರಿಯ ಲೆಕ್ಕಾಧಿಕಾರಿ ಶಶಿ ಮಾತನಾಡಿ, ಜುಲೈ 4ರಂದು ಸೆಪ್ಟೆಂಬರ್ 30ರವರೆಗೆ ಈ ಅಭಿಯಾನವು ನಡೆಯಲಿದೆ ಎಂದು ಅವರು ಭಾರತ ಸರ್ಕಾರದ ನೀತಿ ಆಯೋಗದವರು ಮಹತ್ವಾಕಾಂಕ್ಷಿ ಜಿಲ್ಲೆಗಳ ಕಾರ್ಯಕ್ರಮದ ಯಶಸ್ಸಿನ ಆಧಾರದನ್ವಯ ದೇಶದಲ್ಲಿ 39 ಬಹು ಆಯಾಮದ ಸೂಚ್ಯಂಕಗಳಲ್ಲಿ ರಾಜ್ಯ ಮತ್ತು ಕೇಂದ್ರ ಮಟ್ಟದ ಸರಾಸರಿ ಅಭಿವೃದ್ಧಿಗಿಂತ ಕಡಿಮೆ ಇರುವ ತಾಲೂಕುಗಳನ್ನು ಮಹತ್ವಾಕಾಂಕ್ಷಿ ತಾಲೂಕುಗಳೆಂದು ಆಯ್ಕೆ ಮಾಡಿರುತ್ತಾರೆ ಎಂದು ಹೇಳಿದ್ದರು. ಜಿಲ್ಲಾ ಸಂಖ್ಯಾ ಸಂಗ್ರಹಣಾ ಅಧಿಕಾರಿ ಸುವರ್ಣ ಪ್ರಾಸ್ತಾವಿಕವಾಗಿ ಮಾತನಾಡಿದ್ದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಕೃಷಿ ಇಲಾಖೆ, RCH ಅಧಿಕಾರಿಗಳು, ತಾಲೂಕು ಶಿಶು ಅಭಿವೃದ್ಧಿ ಅಧಿಕಾರಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಮಾರಂಭದಲ್ಲಿ ಸ್ವಸಹಾಯ ಸಂಘದ ಸದಸ್ಯರು ಜಾನಪದ ಗಾಯನ ಎಲ್ಲರ ಗಮನ ಸೆಳೆಯಿತು. ಜಿಲ್ಲಾ ಪಂಚಾಯಿತಿ ಕಚೇರಿ ಆವರಣದಲ್ಲಿ ರಂಗೋಲಿ ಸ್ಪರ್ಧೆ ಆಯೋಜಿಸಲಾಗಿತ್ತು. ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ ಸುವರ್ಣ ಅವರು ಮಾತನಾಡುತ್ತಾ, ಆರೋಗ್ಯ, ಶಿಕ್ಷಣ ಹಾಗೂ ಪೌಷ್ಟಿಕತೆ ಸೇರಿದಂತೆ 89 ಸೂಚಕಗಳನ್ನು ಆಧಾರವಾಗಿಟ್ಟುಕೊಂಡು ಈ ಯೋಜನೆಯಡಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಾಗುತ್ತದೆ ಎಂದು ಹೇಳಿದ್ದರು. ದೆಹಲಿ ನೀತಿ ಆಯೋಗದ ಹಿರಿಯ ಲೆಕ್ಕಾಧಿಕಾರಿ ಶಶಿ ಸರ್ಕಾರ್ ಅವರು ಮಾತನಾಡುತ್ತಾ, ಯೋಜನೆಯಡಿ ಫಲಾನುಭವಿಗಳಿಗೆ ಲಾಭ ತಲುಪಿಸಲು 3 ತಿಂಗಳ ಕಾಲ ಪ್ರಚಾರ ಕಾರ್ಯ ಕೈಗೊಳ್ಳಲಾಗುವುದು. ಈ ಸಂಬಂಧ ಪ್ರತಿ ತಿಂಗಳು ಪ್ರಗತಿ ಪರಿಶೀಲನೆ ನಡೆಸಲಾಗುವುದು ಎಂದು ಮಾಹಿತಿ ನೀಡಿದ್ದರು.
संपूर्णता अभियान मीन्स 3 months campaigning is called संपूर्णता अभियान। ये मेरे को बीडर डिस्ट्रिक्ट में 4 ब्लॉक्स हैं, जो आपका औरट है, चितापुर है एंड हुमनबाद एंड कमला नगर। इसके अंदर मोस्टली क्या है, डिस्ट्रिक्ट एंड ब्लॉक को फोकस करना है, इम्प्रूव सिटीजन क्वालिटी ऑफ लाइफ, इम्प्रूव सर्विसेज डिलीवरी इन रिमोट एरिया, डेवलप 3 months एक्शन प्लान, जो हमें जुलाई से सितंबर तक 100% लाना है। ट्रैक ईच मंथ एंड डिस्ट्रिक्ट लेवल पे, ग्राउंड लेवल पे जाके उनको चेक करना है। ठीक है, इसके अंतर्गत हमने पॉइंट्स लिए हैं। हेल्थ के अंदर आपका प्रेग्नेंट वुमेन रजिस्टर्ड ANC में, ठीक है, इनको स्क्रीनिंग करनी है। डायबिटीज़ में, हाइपरटेंशन में, जो भी डिजीज़ होती हैं और सारे जितने भी इनको इंजेक्शंस मिलने हैं, बूस्ट मिलने हैं, वो सारा इनको देना है। और 3 months में हमें इनको 100% लाना है जुलाई टू अगस्त के अंदर। और न्यूट्रिशन में कि प्रेग्नेंट वुमेन टेकिंग सप्लीमेंट्री न्यूट्रिशन रेगुलरली, वो चेक करना है। आंगनवाड़ी और ये जो लोकल आपके हैं वो सारे चेक करेंगे। और एग्रीकल्चर के अंदर सॉइल हेल्थ कार्ड है, जो सबको दिया जाता है। 2 months में इसको रिन्यू भी किया जाता है। सॉइल की वो देखी जाती है कि किस तरह से उसको डेवलपमेंट किया जा सकता है। बाय आपका यहाँ पे चेक किया जाता है लेबोरेटरी के अंदर। सोशल डेवलपमेंट में एक इनको SHG से एक रिवॉल्विंग फंड होता है, और माइक्रो फंड को ये इम्प्रूव करते हैं और उसको सोशल एक्टिविटीज़ में उसका यूज़ करते हैं। तीसरा है हमारा और हमारे जो 9 से 11 months के बेबीज़ हैं, उनको सारे बूस्टर मिल गए हैं, उनको देना है पूरा। और एजुकेशन के अंदर स्कूल के अंदर फंक्शनिंग, इलेक्ट्रिसिटी, बुक प्रोवाइडेड, ये सारा कुछ इनको करना है। और ऑलरेडी यहाँ पे बीडर में इन्होंने अचीव कर रखा 90% से अबव ऑल 4 ब्लॉक्स। तो इनका काम बहुत ही अच्छा है। तो ये 100% सितंबर तक इसको अचीव कर लेंगे। ಬೀದರ್ ಜಿಲ್ಲೆಯಲ್ಲಿ 4 ತಾಲೂಕುಗಳನ್ನು ಆಸ್ಪಿರೇಷನ್ ಬ್ಲಾಕ್ ಪ್ರೋಗ್ರಾಮ್ ಅಂತ ಆಯ್ಕೆಯಾಗಿದೆ. ಆ ಆಯ್ಕೆಯಾದ ಬ್ಲಾಕ್ಗಳಲ್ಲಿ 40 ಇಂಡಿಕೇಟರ್ಗಳಿಗೆ ಸಂಬಂಧಪಟ್ಟಂತೆ ನಾವು ಮಾಹಿತಿಯನ್ನು ಕಲೆ ಹಾಕಬೇಕಾಗಿದೆ. ಮಾಹಿತಿಯನ್ನು ಕಲೆ ಹಾಕಿ ನಮ್ಮ ಮಟ್ಟವನ್ನು ಎಲ್ಲಿವರೆಗೆ ಸುಧಾರಿಸೆಂದು ತಿಳಿದುಕೊಂಡು ಕ್ರಿಯಾಯೋಜನೆ ರೂಪಿಸಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಸಂಪೂರ್ಣ ಅಭಿಯಾನ ಅಡಿಯಲ್ಲಿ ನಾವು ಮುಖ್ಯವಾಗಿ ಒಂದು 6 ಇಂಡಿಕೇಟರನ್ನು ನಾವು ಸ್ಯಾಚುರೇಷನ್ ಮಾಡಬೇಕಾಗಿದೆ. ಅದು 3 ತಿಂಗಳಲ್ಲಿ 6 ಇಂಡಿಕೇಟರ್ ನಾವು ಸ್ಯಾಚುರೇಷನ್ ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರದಿಂದ ಶಶಿ ಸರ್ಕಾರ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, DHO ಆ್ಯಂಡ್ CDPO ಆ್ಯಂಡ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇವರೆಲ್ಲ ಕೂಡಿ ಒಂದು ಸಮಗ್ರವಾದ ಕ್ರಿಯಾಯೋಜನೆ ರೂಪಿಸಬೇಕಾಗಿದೆ. ಈ 4 ತಾಲೂಕುಗಳ ಕೆಳಮಟ್ಟವನ್ನು ನಾವು ಮೇಲಕ್ಕೆ ತರಲು ಶ್ರಮಿಸಬೇಕಾಗಿದೆ. ಈಗ ಸದ್ಯದಲ್ಲೇ ಕೇಂದ್ರ ಸರ್ಕಾರ ನಮಗೆ ಏನು ನಿರ್ದೇಶನ ನೀಡಿದೆ ಅಂದರೆ ಕೇವಲ 6 ಇಂಡಿಕೇಟರ್ ನಾವು ಸ್ಯಾಚುರೇಷನ್ ಮಾಡಬೇಕಾಗಿದೆ. ಅದರಲ್ಲಿ ಮೊದಲನೇದು ಹೆಲ್ತ್ ಆ್ಯಂಡ್ ನ್ಯೂಟ್ರಿಷನ್, ಎರಡನೇದು ಎಜುಕೇಷನ್, ಮೂರನೇದು ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್. ಈ ಥರ 6 ಇಂಡಿಕೇಟರ್ಸ್ ಏನದ ನಾವು ಫಸ್ಟ್ ಹಂತದಲ್ಲಿ ಸ್ಯಾಚುರೇಷನ್ ಮಾಡಬೇಕಾಗಿದೆ. ಆ ಹಿನ್ನೆಲೆ ಇವತ್ತು ನಾವು ಎಲ್ಲ ಇಲಾಖೆಗಳನ್ನು ಒಗ್ಗೂಡಿಸಿ ಅವರಿಗೆ ಮುಂದಿನ 3 ತಿಂಗಳೊಳಗೆ ಯಾವ ಥರ ಕ್ರಿಯಾಯೋಜನೆ ರೂಪಿಸಬೇಕು, ನಾವು ಯಾವ ಒಂದೊಂದು ಇಂಡಿಕೇಟರ್ ಹ್ಯಾಂಗೆ ಅಚೀವ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ನಿನ್ನೆ ಕೂಡ ಸಭೆ ಮಾಡಿದ್ದೇವೆ. ಇವತ್ತೊಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರತಿಯೊಂದು ಇಲಾಖೆಯವರ ಒಂದು ಅಭಿಪ್ರಾಯ ಪಡೆದು ನಾವು ಈ ಮುಂದಿನ 3 ತಿಂಗಳಲ್ಲಿ ಒಂದು ಕ್ರಿಯಾಯೋಜನೆ ರೂಪಿಸಿ ನಾವು ಒಂದು 6 ಗುರಿಯನ್ನು 100% ಸಾಧನೆ ಮಾಡಬೇಕಂಪ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ಆ ಹಿನ್ನೆಲೆ ಇವತ್ತೊಂದು ಉದ್ಘಾಟನಾ ಸಮಾರಂಭ ಇಟ್ಕೊಂಡಿದ್ದೇವೆ. ಸೆಂಟ್ರಲ್ ಗೌರ್ಮೆಂಟ್ ಒಂದು ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವರ ಒಂದು ಆಕಾಂಕ್ಷೆಯಾದಂತಹ ಒಂದು ಸ್ಕೀಮ್ಸ್ ಇದೆ, ಯೋಜನೆ ಇದೆ. ಇದನ್ನ 2018ರಲ್ಲಿ ಈಗಾಗಲೇ ಇದು ಸ್ಕೀಮ್ ಅನ್ನ ಇಂಪ್ಲಿಮೆಂಟ್ ಮಾಡಿದ್ರು. ಆಗಿಂದ ನಾವೆಲ್ಲ ಮಾಡ್ಕೋತಾ ಬಂದಿದ್ವಿ. ಬಟ್ ಇತ್ತೀಚೆಗೆ ಸೆಂಟ್ರಲ್ ಗೌರ್ಮೆಂಟ್ ಇಂದನೇ ಒಂದು ಡೆಲ್ಲಿಯಿಂದ ನಮ್ಮ ಹಿರಿಯ ಅಧಿಕಾರಿಯಾದಂತಹ ಶಶಿ ಸರ್ಕಾರ ಮೇಡಮ್ ಅವರು ಬಂದಿದ್ದಾರೆ. ಆ ಒಂದು ಕಾರ್ಯಕ್ರಮವನ್ನು ನೀವು 3 ತಿಂಗಳಲ್ಲಿ ಆಕ್ಷನ್ ಪ್ಲಾನ್ ಮಾಡ್ಕೊಡ್ಬೇಕು ಅಂತ ಚಾಲನೆ ಕೊಡ್ಲಿಕ್ಕೆ ಇವತ್ತು ಅವರು ಬಂದಿದ್ದಾರೆ. ಈ ಒಂದು ಸ್ಕೀಮ್ ಏನಿದೆ ಅಂದ್ರೆ ಹಿಂದುಳಿದ ತಾಲೂಕುಗಳು ಅಂದ್ರೆ
ಈಗಾಗಲೇ ನಮ್ದು 89 ಇಂಡಿಕೇಟರ್ಸ್ ಇದೆ. ಮತ್ತೆ ಹಿಂದುಳಿದ ತಾಲೂಕುಗಳು ಯಾವ್ಯಾವ ವಿಷಯದಲ್ಲಿ ಹಿಂದುಳಿದಿದೆ ಎಂಬ ಒಂದು ವಿಷಯದ ಮೇಲೆ ಒಂದು ಆಕ್ಷನ್ ಪ್ಲಾನ್ ಮಾಡೋದು ಹೇಳಿದ್ದಾರೆ. ಅದು ಸ್ಪೆಷಲ್ ಆಗಿ ಹೆಲ್ತ್, ಎಜುಕೇಶನ್ ಮತ್ತೆ ನ್ಯೂಟ್ರಿಷನ್ ಮುಖ್ಯವಾಗಿ ಈ ಒಂದು ವಿಷಯದ ಮೇಲೆ ನಮಗೆ ಪೌಷ್ಟಿಕಾಂಶದ ಕುರಿತಾಗ್ಲಿ ಅಥವಾ ಆರೋಗ್ಯದಲ್ಲಿ ಏರುಪೇರಾದಂತ ಸಿಚುವೇಶನ್ಸ್ ನಲ್ಲಿ ಯಾವ ರೀತಿ ನೀವು ಆ ತಾಲೂಕುಗಳಲ್ಲಿ ಔರಾದ್, ಚಿಲ್ಗುಪ್ಪ, ಹುಮ್ನಾಬಾದ್ ಮತ್ತೆ ಕಮಲ್ ನಗರ್ ಈ ಒಂದು 4 ತಾಲೂಕುಗಳು ನಮ್ಮ ಜಿಲ್ಲೆಯಲ್ಲಿ ಮಹತ್ವಾಕಾಂಕ್ಷಿ ತಾಲೂಕುಗಳಾಗಿ ಆಯ್ಕೆಯಾಗಿವೆ. ಅಂದ್ರೆ ಹೆಚ್ಚು ಇನ್ನು ಅಭಿವೃದ್ಧಿ ಮಾಡಬೇಕಾಗಿದೆ ಅಂತ ಈ ಒಂದು ಕಾನ್ಸೆಪ್ಟ್, ಈ ಒಂದು ಚಾಲನೆ ಮಾಡಲಿಕ್ಕೆ ಕಾನ್ಸೆಪ್ಟ್ ಏನಂದ್ರೆ ಇವು ಹಿಂದುಳಿದ ತಾಲೂಕುಗಳಿವೆ. ಇನ್ನೂ ಸ್ವಲ್ಪ ಆಲ್ರೆಡಿ ನಮ್ಮ ಜಿಲ್ಲೆ ತುಂಬಾ ಮುಂದೆ 80% ಒಂದು ಗೋಲ್ ರೀಚ್ ಆಗಿದೆ. ತುಂಬಾ ಅವೇರ್ನೆಸ್ ಕೂಡ ಕ್ರಿಯೇಟ್ ಆಗಿದೆ, ಪ್ರೋಗ್ರಾಮ್ಸ್ ಕೂಡ ನಡೀತಾ ಇದೆ. ಬೀದರ್ ಜಿಲ್ಲೆಯಲ್ಲಿ ಮುಂಗಾರು ಮಳೆ ಉತ್ತಮ ರೀತಿಯಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿದೆ ಎಂದು ರೈತರು ತಮ್ಮ ತಮ್ಮ ಹೊಲಗಳನ್ನು ಬಿತ್ತನೆಗೆ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ಉಳುಮೆ ಮತ್ತು ಭೂಮಿ ಹದ ಮಾಡುವ ಕಾರ್ಯದಲ್ಲಿ ರೈತರು ನಿರತರಾಗಿದ್ದಾರೆ. ಕೃಷಿ ಇಲಾಖೆ ಹಾಗೂ ಕೃಷಿ ವಿಜ್ಞಾನ ಕೇಂದ್ರಗಳ ಅಧಿಕಾರಿಗಳು ರೈತರಿಗೆ ಸಲಹೆ ಸೂಚನೆಗಳನ್ನು ನೀಡುವುದು, ಮಣ್ಣು ಪರೀಕ್ಷೆ ಸೇರಿದಂತೆ ಕೃಷಿ ಚಟುವಟಿಕೆಗಳಿಗೆ ಪೂರಕವಾಗಿ ಸಹಕರಿಸುತ್ತಿದ್ದಾರೆ. ಅಗತ್ಯವಾದ ಬಿತ್ತನೆ ಬೀಜ, ರಸಗೊಬ್ಬರವನ್ನು ವಿತರಿಸುವ ಕಾರ್ಯ ಭರದಿಂದ ಸಾಗಿದೆ ಎಂದು ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕ ರತೀಂದ್ರನಾಥ್ ಸೂಗೂರ್ ಮಾತನಾಡುತ್ತಾ ಹೇಳಿದ್ದರು. ರೈತ ನರಸಿಂಹರಾವ್ ಮಾತನಾಡಿ, ಈ ಬಾರಿ ಮುಂಗಾರು ಮಳೆ ಉತ್ತಮವಾಗಿದ್ದು ಹಾಗಾಗಿ ಹೊಲದಲ್ಲಿ ಸೋಯಾ, ಅವರೆ, ತೊಗರಿ ಬಿತ್ತನೆ ಮಾಡಲಾಗಿದೆ. ರೈತ ಸಂಪರ್ಕ ಕೇಂದ್ರದಿಂದ ಸರಿಯಾದ ಸಮಯಕ್ಕೆ ಬಿತ್ತನೆ ಬೀಜ, ಗೊಬ್ಬರ ನೀಡಿದ್ದು ಬಹಳ ಅನುಕೂಲವಾಗಿದೆ ಎಂದರು. ಸಹಾಯಕ ಕೃಷಿ ನಿರ್ದೇಶಕ ಅನ್ಸಾರಿ ಅವರು ಮಾತನಾಡುತ್ತಾ, ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಉತ್ತಮ ಮಳೆಯಾಗಿದೆ. ರೈತರಿಗೆ ಯಾವುದೇ ತೊಂದರೆಯಾಗದಂತೆ ಸಕಾಲಕ್ಕೆ ಅಗತ್ಯ ಬಿತ್ತನೆ ಬೀಜ, ರಸಗೊಬ್ಬರ ವಿತರಣೆ ಮಾಡಲಾಗಿದೆ ಎಂದು ತಿಳಿಸಿದ್ದರು. ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕ ರತೀಂದ್ರನಾಥ್ ಸೂಗೂರ್ ಅವರು ಮಾತನಾಡಿ, ಜಿಲ್ಲೆಯಾದ್ಯಂತ ವಾಡಿಕೆಗಷ್ಟು ಮಳೆಯಾಗಿದ್ದು 60% ಬಿತ್ತನೆ ಕಾರ್ಯವಾಗಿದೆ. ಬಸವ ಕಲ್ಯಾಣದಲ್ಲಿ ಭಾರಿ ಸುರಿದ ಮಳೆಯಿಂದಾಗಿ ಹಾನಿ ಸಂಭವಿಸಿದ್ದು, ಈ ಸಂಬಂಧ ಪರಿಶೀಲಿಸಿ 2 ದಿನಗಳಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದರು. ಮುಂಗಾರು ಮಳೆ ಸರಿಯಾಗಿ ಟೈಮ್ ಅನುಸಾರ ಆಗ್ಯದ. ತೊಗರಿ, ಸೋಯಾ, ಆಮೇಲೆ ಅವರಿ, ಆಮೇಲೆ ನೆಕ್ಸ್ಟ್ ಏನದ ಹಿಂಗಾರು ಬಿತ್ತನೆ ಮಾಡ್ತೀವಿ. ಇವಾಗಂತೂ ಮಳೆ ಕರೆಕ್ಟಾಗಿ ಬಿದ್ದಿದೆ ಮತ್ತು ಮೊಳಕೆ ಅಂತೂ ಸರಿಯಾಗಿ ನಾಟವ. ಬೀಜ ರೈತ ಸಂಪರ್ಕ ಕೇಂದ್ರದಾಗ ಸರಿಯಾಗಿ ವಿತರಣೆ ಮಾಡ್ಯಾರ. ಸಮಯ ಅನುಸಾರ ಬೀಜ ಕೊಟ್ಟಾರ. ಸಮಯ ಅನುಸಾರ ನಮಗೆ ಸಿಟಿದಾಗ ಏನದ, ಬೀದರ್ ಸಿಟಿದಾಗ DAP ಗೊಬ್ಬರ, NPK ಗೊಬ್ಬರ ಎಲ್ಲ ಸಿಕ್ಕಿದೆ ಸಮಯ ಅನುಸಾರ. ತೊಗರಿ 2 ಎಕರೆ ಹಾಕಿನಿ, 4 ಎಕರೆ ಸೋಯಾ ಅಂದ್ರೆ ಮಿಶ್ರ ತಳಿ, ಟೋಟಲ್ 4.5 ಎಕರೆ. ನೆಕ್ಸ್ಟ್ ಏನದ ಥೋಡೆ ಮಾಗಿ ನೀರವ ನಂಬಲ್ಲಿ, ಬೋರು, ಕೃಷಿ ಹೊಂಡ ಅದು. ಆ ನೀರೇನದ ಹಿಂಗಾರು ಬೆಳೆಯೋಕೆ ಉಪಯೋಗ ಮಾಡಿ ದೊಡ್ಡ ಜೋಳ, ಕಡ್ಲಿ, ಆಮೇಲೆ ಗೋಧಿ ಬೆಳೆಸ್ತೀವಿ. ಬೀದರ್ ಜಿಲ್ಲೆದಾಗ ಫಸ್ಟ್ ಪ್ರಮುಖ ಬೆಳೆ ಅಂದರೆ ಸೋಯಾ ಅವರೆ. ಅದಾದ ನಂತರ ಹೆಸರು, ಉದ್ದು, ತೊಗರಿ ಇವೆಲ್ಲ ಏನದ ಬೆಳೆಸ್ತಾರೆ. ಈ ಮಳೆ ಚಲೋ ಬಿದ್ದದ, ಇನ್ನು ಬೇಕು? ಮಳೆ ಇವಾಗಂತೂ ಮೊಳಕೆ ಪೂರ್ತಿಯಾಗಿ ಸರಿಯಾಗಿ ಬಿದ್ದದ್ರಿ. ಇನ್ನು ನೆಕ್ಸ್ಟ್ ಮಳೆ ಬೇಕು. ಇವಾಗ ಮೊಳಕೆ ಪೂರ್ತಿಯಾಗಿ ಸರಿಯಾಗಲ್ಲ. ಸುಮಾರು ಜನವರಿದಿಂದ ಇಲ್ಲಿವರೆಗೆ ಸುಮಾರು 146 ಮಿಲಿಮೀಟರ್ ಮಳೆ ಬರಬೇಕಾಗಿತ್ತು. ಸೊ 158 ಮಿಲಿಮೀಟರ್ ಮಳೆ ಬಂದಿದೆ. ಸಾಕಷ್ಟು ತೇವಾಂಶ ಇದೆ. ರೈತರು ಸುಮಾರು 70ರಿಂದ 80% ಬಿತ್ತನೆ ಕಾರ್ಯ ಮುಗಿಸಿದ್ದಾರೆ. ಸೊ ನನ್ನ ತಾಲೂಕಿಗೆ ಅಂದರೆ ಬೀದರ್ ತಾಲೂಕಿನಲ್ಲಿ ಒಟ್ಟು ಸೋಯಾ ಅವರೆದು ಕ್ಷೇತ್ರ ಹೆಚ್ಚಿದ್ದ ಕಾರಣ ಸುಮಾರು 13,600 ಕ್ವಿಂಟಲ್ಸ್ಗಳು ಸೋಯಾ ಅವರೆ ಬೀಜ ಬಿತ್ತನೆಗೆ ನಾವು ಶೇಖರಣೆ ಮಾಡಿದ್ದು. 13,300 ಈಗಲೇ ರೈತರಿಗೆ ಹಂಚಿಕೆ ಆಗಿದೆ. ಇನ್ನೂ ನಮ್ಮ 6 ರೈತ ಸಂಪರ್ಕ ಕೇಂದ್ರಗಳಲ್ಲಿ ಒಂದು 300 ಕ್ವಿಂಟಲ್ ಸೋಯಾ ಅವರೆ ಲಭ್ಯವಿದೆ. ಈಗಲೂ ಜುಲೈ 15ರವರೆಗೆ ಸೋಯಾ ಅವರೆ ಬಿತ್ತನೆ ಮಾಡುವ ಕಾಲಾವಕಾಶ ಇದೆ. ರೈತರು ತಮ್ಮ ಸಮಯ ಅವಕಾಶ ಪಡ್ಕೊಂಡು ಬಿತ್ತನೆ 3 ಇಂಚದಿಂದ 5 ಇಂಚ್ ಒಳಗಡೆ ಮಾಡಿದಲ್ಲಿ ಜರ್ಮಿನೇಷನ್ ಚೆನ್ನಾಗಿ ಬರುತ್ತೆ. ತುಂಬ ಡೀಪಾಗಿ ಬಿತ್ತನೆ ಮಾಡಿದರೆ ಜರ್ಮಿನೇಷನ್ ಅಂದರೆ ಮೊಳಕೆ ಪ್ರಮಾಣ ಕಡಿಮೆ ಬರುತ್ತೆ.
ಅದೇ ರೀತಿ ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಬೀಜೋಪಚಾರ ಮಾಡಬೇಕು. ಸೊ ಭೂಮಿಯಲ್ಲಿ ಸಾಕಷ್ಟು ತೇವಾಂಶ 80ರಿಂದ 90 ಮಿಲಿಮೀಟರ್ ಮಳೆ ಈಗಾಗಲೇ ಬಂದಿದೆ. ತೇವಾಂಶ ನೋಡಿಕೊಂಡು ಬಿತ್ತನೆ ಮಾಡಿದಲ್ಲಿ ಸೋಯಾವರೆದು ಮೊಳಕೆ ಚೆನ್ನಾಗಿ ಬರುತ್ತೆ. ಅದೇ ರೀತಿ ಈ ಸಲ ಮಳೆ ಬೇಗ ಬಂದ ಕಾರಣ ಉದ್ದು ಮತ್ತು ಹೆಸರಿಗೆ ರೈತರು ಮುಂದೆ ಆಗಿದ್ದಾರೆ. ಹಾಗೆ ಹೆಸರು ಮತ್ತು ಉದ್ದು ತೊಗರಿದ ಬೆಲೆ ಹೆಚ್ಚಿದ್ದ ಕಾರಣ ಮಿಶ್ರ ಬೆಳೆಯಲ್ಲಿ ಸಾಕಷ್ಟು ರೈತರ ಆಸಕ್ತಿ ಇದೆ. ಸೋಯಾ, ತೊಗರಿ, ಉದ್ದು, ಹೆಸರು ಈ 4 ಬೆಳೆಗಳನ್ನು ನಮ್ಮ ತಾಲೂಕಿನಲ್ಲಿ ಹೆಚ್ಚಾಗಿ ಮಿಶ್ರ ಬೆಳೆಯಾಗಿ ಬೆಳೆಸ್ತಾರೆ. ಅದೇ ರೀತಿ ಯಾವುದೇ ರಸಗೊಬ್ಬರದ ಯಾವುದೂ ಕೊರತೆ ಇಲ್ಲ ತಾಲೂಕಿನಲ್ಲಿ. ನಮಗೆ ವಾಡಿಕೆ ಪ್ರಕಾರ ಏನು 65 ಮಿಲಿಮೀಟರ್ ಆಗಬೇಕಿತ್ತು, ಅದಕ್ಕೆ 120 ಮಿಲಿಮೀಟರ್ನಷ್ಟು ನಮಗೆ ಮಳೆ ಆಗಿದೆ. ಶೇಕಡ 99% ಪಾಸಿಟಿವ್ ಡಿಪಾರ್ಟ್ ಇದೆ ನಾರ್ಮಲ್ ರೈನ್ಫಾಲ್ಗಿಂತಲೂ. ಜಿಲ್ಲೆಯಲ್ಲಿ ಒಂದು ಒಳ್ಳೆಯ ವಾತಾವರಣ ಮಳೆ ಆಗಿದ್ದರಿಂದ ರೈತರು ಬಿತ್ತನೆ ಕಾರ್ಯದಲ್ಲಿ ಸಂಪೂರ್ಣವಾಗಿ ಕೈಗೊಂಡಿದ್ದಾರೆ. ಸುಮಾರಾಗಿ ಸೋಯಾಬೀನ್ ನಮ್ಮ ಜಿಲ್ಲೆಯ ಒಂದು ಪ್ರಮುಖ ಬೆಳೆ. 2.5 ಲಕ್ಷ ಹೆಕ್ಟರ್ನಷ್ಟು ಏರಿಯಾ ನಮ್ಗೆ ಆವರ್ತಕ್ಕಂಥ ಒಂದು ಸಾಧ್ಯತೆ ಇದೆ. ನಮ್ಮ ಎಲ್ಲ ರೈತ ಸಂಪರ್ಕ ಕೇಂದ್ರಗಳು ಮತ್ತು 115 ಖರೀದಿ ಕೇಂದ್ರಗಳು, ಒಟ್ಟು 145 ಖರೀದಿ ಕೇಂದ್ರಗಳನ್ನು ಮಾಡಿ ನಾವು ಸುಮಾರು 1,08,000 ಕ್ವಿಂಟಲ್ನಷ್ಟು ಸೋಯಾಬೀನ್ ಬೀಜವನ್ನು ನಾವು ಶೇಖರಣೆ ಮಾಡಿದ್ದೀವಿ. ಇದರಲ್ಲಿ ಸುಮಾರಾಗಿ ನಮಗೆ ಇಲ್ಲಿವರೆಗೂ 90,000 ಕ್ವಿಂಟಲ್ನಷ್ಟು ಬೀಜ ಬಿತ್ತನೆ ಮಾರಾಟ ಆಗಿದೆ. ಇನ್ನು ಸುಮಾರು 12,000 ಕ್ವಿಂಟಲ್ನಷ್ಟು ಬಿತ್ತನೆ ಬೀಜ ನಮ್ಮ ರೈತ ಸಂಪರ್ಕಗಳಲ್ಲಿ ಲಭ್ಯ ಇದೆ. ಬಿತ್ತನೆ ಕಾರ್ಯ ಈಗಾಗಲೇ ಎಲ್ಲ ಕಡೆ ಬರದಿಂದ ಸಾಗಿದೆ. ಇಲ್ಲಿವರೆಗೂ ಸುಮಾರು 4.5 ಲಕ್ಷ ಹೆಕ್ಟರ್ ಏರಿಯಾ ನಮಗೇನು ಟಾರ್ಗೆಟ್ ಇತ್ತು, ಇದರಲ್ಲಿ ಸುಮಾರಾಗಿ 2,15,000 ಹೆಕ್ಟರ್ನಷ್ಟು ಏರಿಯಾ ನಮಗೆ ಬಿತ್ತನೆ ಆಗಿದೆ. ಸುಮಾರು 60% ಬಿತ್ತನೆ ನಮ್ಮ ಜಿಲ್ಲೆಯಲ್ಲಿ ಆಗಿದೆ. ಈಗಾಗಲೇ ಅದಕ್ಕೆ ಏನು ಅಗತ್ಯ ಕ್ರಮ ತಗೊಳ್ಬೇಕು, ಬಿತ್ತನೆ ಬೀಜ ಆಯಿತು, ಗೊಬ್ಬರ ಆಯಿತು, ಎಲ್ಲ ಕಡೆ ಕ್ರಮ ತೊಗೊಂಡಿದ್ದೀವಿ. ಎಲ್ಲ ಕಡೆ ಬಿತ್ತನೆ ಬರದಿಂದ ಸಾಗಿದೆ. ಈ ಒಂದು ವಾರದಲ್ಲಿ, ಇನ್ನೂ ಒಂದು ವಾರದಲ್ಲಿ ನಮಗೆ ಕಂಪ್ಲೀಟ್ ಬಿತ್ತನೆ ಕಾರ್ಯಕ್ರಮ ಮುಗಿದೋಗುತ್ತೆ. ಇದಲ್ಲದೆ ಬಸವಕಲ್ಯಾಣ ತಾಲೂಕಿನಲ್ಲಿ ನಮಗೊಂದು ಅತಿ ಹೆಚ್ಚಿನ ಮಳೆ ಆಗಿದೆ. ಒಂದೇ ದಿನ ಸುಮಾರು 180 ಮಿಲಿಮೀಟರ್ನಷ್ಟು ಕೊಯ್ನೂರು ಹೋಬಳಿಯಲ್ಲಿ ಮಳೆ ಆಗಿರೋದ್ರಿಂದ ಅಲ್ಲಿ ಅಲ್ಪ ಪ್ರಮಾಣದ ಒಂದು ಈ ಮಣ್ಣು ಸವಕಳಿಯಾಗಿದೆ ಮತ್ತು ಮಣ್ಣು ಸಿಲ್ಟೇಷನ್ ಆಗಿದೆ ಮೋರ್ ದೆನ್ 3 ಇಂಚಸ್ಸು. ಅಂಥ ಏರಿಯಾ ಕೂಡ ನಾವು ಸರ್ವೆ ಮಾಡಿದ್ದೀವಿ. ಸುಮಾರು 635 ಹೆಕ್ಟರ್ನಷ್ಟು ಏರಿಯಾ ನಮಗೆ ಸಿಲ್ಟೇಷನ್ ಆಗಿದೆ, 822 ಫಾರ್ಮರ್ದು. ಆಮೇಲೆ ಸುಮಾರು 86 ಬಾವಿಗಳು ಹಾಳಾಗಿದ್ದಾವೆ. ಸುಮಾರು ಒಂದು 36 ಡೀಸೆಲ್ ಮೋಟಾರ್ಗಳು ಕೊಚ್ಕೊಂಡು ಹೋಗಿರ್ತಕ್ಕಂಥ ಸಾಧ್ಯತೆ ಇದೆ. ಇದೆಲ್ಲನೂ ಸರ್ವೆ ಮಾಡಿದ್ವಿ. ಇನ್ನು 2 ದಿನದಲ್ಲಿ ಸರ್ವೆ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸ್ತೇವೆ. ಬೀದರ್ ನಗರದ ನಗರಸಭೆ ಕಾರ್ಯಾಲಯದಲ್ಲಿ ಸಾಮಾನ್ಯ ಸಭೆ ನಡೆಯಿತು. 16 ವಿಷಯ ಸೂಚಿಗಳನ್ನು ಮಂಡಿಸಲಾಯಿತು. ಅಲ್ಲದೆ ನಗರಸಭೆ ಸದಸ್ಯರು ಕುಡಿಯುವ ನೀರು, ವಿದ್ಯುತ್ ಚರಂಡಿ, ರಸ್ತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಪೌರಾಯುಕ್ತರಿಗೆ ಮತ್ತು ಅಧ್ಯಕ್ಷರಿಗೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಒತ್ತಾಯಿಸಿದರು. ಬೀದರ್ ನಗರಸಭೆ ಅಧ್ಯಕ್ಷರು ಮೊಹಮ್ಮದ್ ಗೌಸ್ ಹಾಗೂ ನಗರಸಭೆ ಅಧಿಕಾರಿ ಶಿವರಾಜ್ ರಾಥೋಡ್ ಅವರ ನೇತೃತ್ವದಲ್ಲಿ ಸಾಮಾನ್ಯ ಸಭೆ ನಡೆಯಿತು. ಮುಂಬರುವ ಮಳೆಗಾಲದಲ್ಲಿ ಚರಂಡಿ, ಕುಡಿಯುವ ನೀರು ಹಾಗೂ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಒತ್ತಾಯಿಸಿದ್ದರು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರು, ಅಧಿಕಾರಿಗಳು ಸೇರಿದಂತೆ ಇತರರು ಇದ್ದರು. ಡ್ರೈನ್ ತೆಗಿಲಿಕ್ಕೂ ಅದು ಹೆಂಗೆ ಯೂಸ್ ಮಾಡ್ತಾ ಇದ್ದೇವೆ ಅಂದರೆ, ಈಗ ಇವರು 3 ಸರ್ಕಲಲ್ಲಿ ಡಿವೈಡ್ ಮಾಡ್ಕೊಂಡಿದ್ರು. ಆ ಥರ ಕೆಲಸ ಆಗಂಗಿಲ್ಲ ಅಂತ ನಾವು ಹೊಸದಾಗಿ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಿ 30 ಜನಕ್ಕೆ ಒಂದು ವಾರ್ಡಿಗೆ ಕಳಿಸಿ, ಡೈಲಿ ಪ್ರತಿದಿನ ಒಂದು ವಾರ್ಡಿಗೆ ಕಳಿಸ್ರಿ ಅಥವಾ 2 ಡೇಸ್ ಒಂದು ವಾರ್ಡಿಗೆ ಕಳಿಸಿ ಪೂರಾ ಏರಿಯಾ ಕ್ಲೀನ್ ಮಾಡಲಿಕ್ಕೆ ಆ ಥರ ತಿಂಗಳಿಗೆ ಒಂದ್ಸಲ ಶಾಸ್ತ್ರಿ ನಗರಿಗೆ ಡ್ರೈನ್ ತೆಗಿ ಅಂತ ಹೇಳಿ 6 ತಿಂಗಳು ಇಲ್ಲೇ ಫೋನ್ ಓಪನ್ ಸ್ಪೀಕರ್ ಇಟ್ಟು ಆ ಏರಿಯಾದಾಗಿಂದ ಅವ್ರು ಯಾರು ನನಗೆ ಕಂಪ್ಲೇಂಟ್ ಮಾಡ್ತಾರೆ ಅವ್ರಿಗೆ ಮಾತಾಡಿಸ್ತೇ ನೋಡ್ರಿ. ಸುಳ್ಳು ಹೇಳ್ರಿ, ಮಣ್ಣದರಿ ಅಣ್ಣ ಮತ್ತೆ ಬರ್ತೇವೆ ಅಂತ ಹೇಳಿ ಮಣ್ಣಿದ್ರೆ ಯಾರು ತೆಗಿಬೇಕು? ಮ್ಯಾಲಿನ ಕ್ಯಾರಿ ಬ್ಯಾಗ್ ಒಟ್ಟು ಇವ್ರು ತೆಗಿಬೇಕು, ಒಳಗಿನ ಮಣ್ಣು ಯಾರು ತೆಗಿಬೇಕು? ಯಾರು ತೆಗಿಬೇಕು? ಅದು JCB ಡ್ರೈನ್ ಹೊಡೆದೈತು. JCB ಡ್ರೈನ್ ಹೊಡಿತು, ಸಣ್ಣ ಡ್ರೈನ್ ಇದ್ದ ತಂದೆ ಹೊಡೆದ ನಿಮಗೊಂದು 24 ತೋರಿಸ್ತೇವೆ ಪೂರ ಹಿಂಗೆ ಎಷ್ಟು ಸಲ ಹೇಳ್ಬೇಕು ಹೇಳಿ. ಯಾವಾಗ ಸರ್ ಇವತ್ತು ನೀವು ಬಡವರಿಗೆ ಇವತ್ತು ತಕ್ಲೀಫ್ ಕೊಡ್ಲತ್ತೀರಿ, ಯಾರೋ ರೋಡ್ ಮೇಲೆ ಉದ್ಯೋಗ ಮಾಡೋರಿ, ನೀವು ನಾವು ಸ್ವಾಗತ ಮಾಡ್ತೀವಿ. ಯಾಕಂದ್ರೆ ನೀವು ಆ ಡ್ರೈನ್ ಕ್ಲೀನ್ ಮಾಡ್ತೀರಿ ಅಂತ ಹೇಳಿ ಡ್ರೈನ್ ಮೇಲೆ ಇದ್ದವರಿಗೆ ಎಬ್ಬಿಸ್ಲತ್ತೀರಿ ನೀವು ಮೇನ್ ರೋಡಿಗೆ. ಆದ್ರೆ ಆ ಡ್ರೈನ್ ಕ್ಲೀನ್ ಮಾಡಿರಿ ಒಂದ್ಸಲ, ಮೇನ್ ರೋಡಿಂದ ಯಾವ್ದಾರ ಡ್ರೈನ್ ಕ್ಲೀನ್ ಮಾಡಿರಿ ಅಂತ ಹೇಳಿ ಇಷ್ಟೆಲ್ಲ ಸದಸ್ಯರಿಗೆ ಎಲ್ಲರೂ ಮೇನ್ ರೋಡ್ ಬರ್ತಾವ. ಮೇನ್ ರೋಡಿಂದ ಯಾವ ಒಂದರ ಡ್ರೈನ್ ಕ್ಲೀನ್ ಆಗಿರೋ ಅಂತ ಹೇಳಿ
ಓಲ್ಡ್ ಸಿಟಿ ಪೂರಾ ನೀರು ತುಂಬ ಹೋಗ್ತಿತ್ತು. ರೇನ್ ಬಿದ್ದಾಗ ನಾನೇ ಹಾಸ್ಟೆಲ್ ಸಿದ್ಧಾರ್ಥ ಮಾಡಿದ್ರೆ ಇದೆಲ್ಲ ಕಟ್ಟಿ ತೆಗೆದಕ್ಕೆ ಒಳಗಿನ ಡ್ರೈನ್ ಹೂಳು ಇತ್ತು ಅಂತ. BUP ಕಾಲೇಜ್ ಹತ್ರ ಜಾಸ್ತಿ ನೀರು ಬರುತ್ತೆ ಸರ್. ಅಲ್ಲಿ ಮಾಡಿಸಿಲ್ಲ ಗುಂಪದ್ ಮಾಡಿಸಿಲ್ಲ ಸರ್. ಬೊಮ್ಮೋಡೇಶ್ವರ ಚೌಕ್ ಹಿಡಿದು ಮಾಡಿದ್ರು ನೀವು. ಬೊಮ್ಮೋಡೇಶ್ವರ ಚೌಕ್ ಔಟ್ಲೆಟ್ ಇಲ್ರಿ ನಾ ಮುಂದೆ ಹ್ಯಾಂಗ್ ಮಾಡ್ಬೇಕು ಔಟ್ಲೆಟ್ ಯಾರು ಮಾಡ್ಬೇಕು ನೀರು ಹೋಗ್ಲತ್ತ ಅಂತ ಹೇಳ್ತೀರಿ ಔಟ್ಲೆಟ್ ಇಲ್ಲ ಅಂತ ನೀವು ಹೇಳ್ತೀರಿ. ಲಾಸ್ಟ್ ಬೊಮ್ಮೋಡಿ ಸರ್ಕಾರದಿಂದ ಮುಂದೆ ಯಾಕೆ ಆ ನೀರಲ್ಲೇ ನಿಂತಿರ್ಬೇಕು ಎಷ್ಟು ನಿಂತಿರ್ಲತ್ತ ನೋಡ್ರಿ ಮಳೆ ಬಿದ್ದಾಗ. ಡ್ರೈನರ್ ಬೊಮ್ಮೋಡೇಶ್ವರ ಚೌಕ್ ಹಲ್ವೈ ಕಾಂಪ್ಲೆಕ್ಸ್ ತನ ಡ್ರೈನ್ ಇಲ್ಲ ಪೂರಾ ಮುಚ್ಚಿ ನೆಲ ಸಮ ಹೋಗ್ಯದ. ಪ್ರಾಬ್ಲಮ್ ಎಲ್ಲ ಕ್ಲೀನಿಂಗ್ ಅಂತ ಇದ್ದಾರೆ ಕರೆಕ್ಟಾ. ಡೆಂಗು ತುಂಬಾ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇದೆ. ಬೆಂಗಳೂರಿನಾಗ ತಗೋರಿ, ಮೈಸೂರಿನಾಗ ತಗೋರಿ, ಆಮೇಲೆ ಆಲ್ಮೋಸ್ಟ್ ಎಲ್ಲ ಕಡೆ ಡೆಂಗು ಸ್ಪ್ರೆಡ್ ಆಗಿ ಬೀದರ್ನಾಗೂ ಬಂದರು. ಅದಕ್ಕೆ ನಾವೇನು ಮಾಡಬೇಕು? ಎಲ್ಲ ಕ್ಲೀನ್ನೆಸ್ ಮೇಂಟೈನ್ ಮಾಡ್ಬೇಕಲ್ಲ. ಅದು ಯಾರ ಕಡೆಯಿಂದ ನಾವು ಕುಂತೀವಿ ಇಲ್ಲೆಲ್ಲ ಅಂದ್ರೆ ಏನಕ್ಕೆ ಬಂದೀವಿ? ಮೀಟಿಂಗ್ ಮಾಡತ್ತೀವಿ ಅಂದ್ರೆ ಯಾರ ಸಲುವಾಗಿ ಮಾಡತ್ತೀವಿ? ಬಡವರ ಸಲುವಾಗಿ ಮಾಡತ್ತೀವಲ್ಲ. ಬಡವರ ಕಡೆಯಿಂದ ನಾವೆಲ್ಲರೂ ಬಂದು ಸೇರ್ಕೊಂಡಿದ್ದೇವಲ್ಲ, ನಾವು ಸುಮ್ಮನೆ ಬರ್ತೀವಲ್ಲ ಇಲ್ಲಿ. ಅದ್ರ ಕಡೆ ನೀವೇನ್ ಮಾಡ್ಬೇಕು? ಇವಾಗ ಪ್ರೆಸೆಂಟ್ ವಾಟರ್ ಯಾರು ನೋಡ್ಕೊತಾ ಇದಾರೆ ಸರ್? 24x7 ಮತ್ತೆ ವಾಟರ್ ಟ್ಯಾಂಕ್ಸ್ ಎಷ್ಟಿದೆ ಬೀದರಲ್ಲಿ? ಬೀದರ್ ಸಿಟಿಯಲ್ಲಿ ವಾಟರ್ ಟ್ಯಾಂಕ್ಸ್ ಎಷ್ಟಿದೆ ಮಾಡ್ತಾ ಇದ್ದೀರಾ? ಮತ್ತೆ ಸೊಳ್ಳೆ ಸಲುವಾಗಿ ಏನು ಹೊಡಿತಾ ಇದ್ದೀರಾ? ಇಲ್ಲ, ಸೊಳ್ಳೆದು ಇವ್ರು ಮುನ್ಸಿಪಾಲಿಟಿ ಕಡೆ ಬರುತ್ತೆ. ನೀರಿಂದು ಅಲಾಮು ಬ್ಲೀಚಿಂಗು ನೀರು ಸಪ್ಲೈ ಮಾಡೋದು ನಮ್ಮ ಕಡೆ ಬರುತ್ತೆ. ಸ್ವಲ್ಪ ತೋರಿಸಿ ಸರ್. ಎಷ್ಟು ಬ್ಲೀಚಿಂಗ್ ಪೌಡರ್ ತರಿಸಿದೀರಾ? ಎಷ್ಟು ಯೂಸ್ ಮಾಡಿದೀರಾ? ಇದೆ ರಿಜಿಸ್ಟರ್ ಇದೆ ಮೇಡಮ್. ಡೈಲಿ ಕನ್ಸಂಪ್ಷನ್ ಪರ್ ಮಂತ್ ಇದೆ. ಮೇನ್ ಪ್ರಾಬ್ಲಮ್ ಏನಿದೆ, VIP ಗಳಿಗೆಲ್ಲ ನೀರ್ ಅವ್ರ ಮನೇಲಿ ವಾಟರ್ ಇರುತ್ತೆ, ಪ್ಯೂರಿಟ್ ಅಂತ ಇರುತ್ತೆ, ಬಿಸ್ಲರಿ ವಾಟರ್ ತರಿಸ್ಕೋತಾರೆ ಕರೆಕ್ಟಾ? ನಾವು ಬಂದಿದ್ದು ಬಡವರ ಸಲುವಾಗಿ. ಬಡವರ ಹೊಟ್ಟೆ ಹೊಡೆದಿ ನಾವೇನು ತರಕ್ಕಿ ಮಾಡಲ್ಲ. ಸರಿ, ಎಲ್ಲರೂ WTP ವಿಸಿಟ್ ಮಾಡ್ರಿ. ನಿಮಗೆ ಅಟ್ಲೀಸ್ಟ್ ನಿಮಗೆ ಬೇಸಿಕ್ ಹಂಗೆ ರಿಜಿಸ್ಟರ್ದಾಗ ಆಧಾರ್ ನಮ್ಮ ಹತ್ರ ಸ್ಟಾಕ್ ಇರುತ್ತೆ, ನಮ್ಮ ಹತ್ರ ಎಲ್ಲ ರಿಜಿಸ್ಟರ್ ಮೇಂಟೈನ್ ಇರುತ್ತೆ. ನಾವು ಒಂದ್ಸರಿ WTP ಎಲ್ಲ ವಿಸಿಟ್ ಮಾಡಿದ್ರಂದ್ರೆ ತಮಗೂ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನಾವು ಯಾವ ಥರ ಪ್ಯೂರಿಫಿಕೇಶನ್ ಮಾಡಿ ಯಾವ ಥರ ಇಲ್ಲಿ ನೀರು ಕಳಿಸ್ತಾ ಇದೀವಿ ಅಂತ. ಸೊ ಒಂದ್ಸರಿ ಟೂರ್ WTP ಟೂರ್ ಎಲ್ಲ ಸದಸ್ಯರಿಗೆ ಒಂದೊಂದು ಪ್ಲೇಸ್ ಅಲ್ಲಿ ಮಳೆ ಬರ್ತಾ ಇದೆ. ಸಾರಿ, ನೀರು ಏನ್ ಮಳೆ ಬಂದಿದ್ದ ಸಲುವಾಗಿ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ? ಬ್ಲಾಕೇಜಾ? ಒನ್ ಡೇ ಆರ್ 2 ಡೇಸ್ ಪಂಪ್ ಆಗಲ್ಲ. ಅದಕ್ಕೆ ಕೆಲವೊಂದು ಕಡೆ 1-2 ದಿವಸ ಗ್ಯಾಪ್ ಆಗುತ್ತೆ. ಓಕೆ, ನಾಗೇಶ್ SI ಸ್ವಲ್ಪ ಪ್ರಾಬ್ಲಮ್ ಏನಿದೆ ಗೊತ್ತಾ ನಿಮ್ದು? ನಾವು ಫೋನ್ ಮಾಡ್ತೀವಿ, ನೀವ್ ಎತ್ತೀರಾ. ಯಾವಾಗ GB ಹತ್ರ ಬರುತ್ತೆ ಅಲ್ಲ, ಆ ಟೈಮಲ್ಲಿ ನಾಲಿ ತೆಗಿತೀರಲ್ಲ, ತೆಗೆದ್ಮೇಲೆ ಎತ್ತಬೇಕಲ್ಲ ಇಮಿಡಿಯೇಟ್. ಎಲ್ಲಿ ಹಬ್ಸಿರಿ? 3ನೇ ಸಲ ಇದೆಯಾ? ಇಲ್ಲೇ ನೋಡ್ಕೋತೀರಲ್ಲ. ನೆಕ್ಸ್ಟ್ ಟೈಮ್ ಇಂದ ಆ ಥರ ಮಿಸ್ಟೇಕ್ ಮಾಡಿ. ಇಲ್ಲ, ನಾವು ವಾರ್ಡ್ 35 ವಾರ್ಡ್ ಇದಾವೆ. 35 ವಾರ್ಡ್ಗೆ ನಾವು ಪ್ರತಿ ವಾರ್ಡಿಗೆ 356 ಸ್ಟ್ರೆಂತ್ ಇರೋದು. ಬಟ್ ನಮ್ಮ ಹತ್ರ ಕೆಲಸ ಮಾಡ್ತಾ ಇರೋದು ಬರೀ 180 ಜನ. 180 ಪರ್ಮನೆಂಟ್ ಪೌರ ಕಾರ್ಮಿಕರು 159 ಜನ ಅದ ಸರ್. 159 ಜನ ಪರ್ಮನೆಂಟ್. ಅದ್ರೊಳಗ ಡೈರೆಕ್ಟ್ ಪೇಮೆಂಟು 11 ಜನ ಸರ್. ನೇರ ಪಾವತಿ ಔಟ್ಸೋರ್ಸು 11, ಅಂದ್ರೆ ಟೋಟಲ್ 181 ಜನ ಪೌರ ಕಾರ್ಮಿಕ. ನಿಂಬಲ್ಲಿ ಎಷ್ಟು ಜನ ಅದಾರ? ಅದ್ರಾಗ ಟ್ರ್ಯಾಕ್ಟರ್ ಮೇಲೆ ಎಷ್ಟು ಮಂದಿ, ಡೋರ್ ಟು ಡೋರ್ ಕಲೆಕ್ಷನ್ಗೆ ಎಷ್ಟು ಮಂದಿ, ಇದು ಆದ್ಮೇಲೆ ಕ್ಲೀನ್ ಮಾಡ್ಲಕ್ಕೆ ಎಷ್ಟು ಮಂದಿ, ಅದು ಹಂಗೆ ಹೇಳ್ರಿ. ಲೇಬರ್ಸ್ ಯಾಕೆ ತಗೋತಾ ಇಲ್ಲ? ಬೀದರ್ ನಮ್ ಬೀದರ್ ಎಷ್ಟು ಪಾಶ್ ಇರ್ಬೇಕಂದ್ರ ಎಲ್ಲರೂ ಅನ್ಬೇಕು ಬೀದರ್ ಸಿಟಿ ನೋಡಿ ಅಪ್ಪ ನಾವು ಬೀದರ್ ಸಿಟಿಯಲ್ಲಿ ಈ ತರ ಸಿಟಿ ಮಾಡ್ಬೇಕು ಅಂತ ಹೇಳ್ಬೇಕು ಎಲ್ಲರೂ, ಕರೆಕ್ಟಾ? ಆದ್ರೆ ನಮ್ ಮಿನಿಸ್ಟರ್, ನಮ್ದು ಮುನ್ಸಿಪಲ್ ಮಿನಿಸ್ಟರ್ ಕೂಡ ಬೀದರ್ ಅವ್ರಿದ್ದಾರೆ. ಇವನ್ ನೀವೂ ಇದ್ದೀರಾ ಸರ್. ಏನ್ ಮಾಡ್ತಾ ಇದ್ದೀರಾ? ಇವಾಗ ನಮ್ ವಾರ್ಡು ಕ್ಲೀನ್ ಆಗ್ತಾ ಇಲ್ಲ, ಬೀದರ್ ಸಿಟಿ ಕ್ಲೀನ್ ಆಗ್ತಾ ಇಲ್ಲ ಅಂದ್ರೆ ಇನ್ನೇನ್ ಮಾಡ್ತಾ ಇದ್ದೀರಾ ತಾವೆಲ್ಲ? 15 days ಸರ್? ಆಗ
ಆಗ್ಲಿ ಸರ್ 20ನೇ ತಾರೀಕು ಟೈಮ್ ತಗೊಳ್ಳಿ ಮಾಡಿ ಎಲ್ಲ ಸದಸ್ಯರಲ್ಲಿ ಒಂದು ಮನವಿ ಚಿಕ್ಕ ಮನವಿ आपका जो भी एजेंडा आप पब्लिक आपको भेजेंगे आप पूछ सकते मगर जब एजेंडे आए हैं उस पर बात होते हैं। अब हमारे काउंसलर बोले पहले है नहीं ये जो लेबर्स के मुद्दे पे बात चल रही है उसमें आपका कुछ है बोलो क्योंकि यानी मीटिंग 2 दिन करेंगे वैसा कुछ भी नहीं आप बोले आपकी बात दबा के नहीं आपकी बात बिल्कुल खुला रखेंगे। अब पहले लेबर्स का जो मुद्दा रखी तो 15 डेज में वो शॉर्ट आउट करके पूरे 35 वार्ड में सेटिस्फाइड करके देने की गारंटी लेता हूँ। और मैं 35 वार्ड मैं खुद कमिश्नर साहब को लेके और स्टाफ को लेके आपके वार्ड को आके आपको बात करके खत्म करो। 15 दिन तुम दे रही ना 3 लेबर दे रही ना तब बोलो बस उतना लंबा बहस एक वार्ड को 2 लेबर एक लेडीज 2 लेबर बोला तो 3 होते झाड़ू दे मारना लेडीज 3 दे रहा एक वार्ड को 3 जने लेडीज अगर दे दिए ना हो रहे हूँ कर रहे नहीं तो इनको रिलीव कर दो एनवायरमेंट इंजीनियर को रिलीव करो इनकी पूरी टीम ही एसओपी के हाथ कर रहे हैं इतने ठंडे बर्फ ಇದು ಪ್ರಾಬ್ಲಮ್ ಫೇಸ್ ಮಾಡ್ಲತ್ತಾರೆ ಎಲ್ಲರೂ ಅದಕ್ಕೆ ದಯಮಾಡಿ ತಮಗೊಂದು ರಿಕ್ವೆಸ್ಟ್ ಅದ ಒಂದು ಪ್ಲಾನಿಂಗ್ ಮಾಡ್ರಿ ಒಂದೊಂದು ವಾರ್ಡ್ ಒಂದೊಂದ್ ಸರಿ ಪ್ಲಾನಿಂಗ್ ಮಾಡಿ ಅದ್ರ ಪ್ರಕಾರ ಹೋಗ್ರಿ ಕರೆಕ್ಟ್ ಸಾಲ್ವ್ ಆಯ್ತು ನೀವು ಸುಮ್ಮನೆ ಲೇಬರ್ ತಂದು ಇಲ್ಲಿಬ್ರು ಬಿಟ್ಟ ಅಲ್ಲಿಬ್ರು ಬಿಟ್ಟು ಕೆಲಸ ಆಗಲ್ಲ ಇದು ಒಂದು ವಾರ್ಡ್ ಒಂದ್ಸರಿ ಸೆಲೆಕ್ಟ್ ಮಾಡ್ರಿ ಒಂದೊಂದು ವಾರ್ಡ್ ಕ್ಲೀನಿಂಗ್ ಮಾಡ್ಕೊತಾ ಹೋಗ್ರಿ ಇದಕ್ಕೆ ಸೊಲ್ಯೂಷನ್ ಸಿಗ್ತದೆ ನಿಮಗೆ ನಾನು ಅದೇ ಹೇಳ್ತಾ ಇದ್ದೀನಿ ದಯಮಾಡಿ ಮಾಡಿ ಸ್ಯಾಟಿಸ್ಫೈ ಮಾಡ್ರಿ ಮತ್ತೆ ನೆಕ್ಸ್ಟ್ ಟರ್ನ್ ಯಾವಾಗ ಬರ್ತದದು ಒಂದು ತಿಂಗಳು ಒಂದು ಮಂತ್ ಅದು ಹಂಗೆ ತುಂಬ್ಕೋತಾನೆ ಇರಬೇಕು ಇಲ್ಲ ಹೆಂಗ್ ತುಂಬಿದ್ರಿ ಹೆಂಗ್ ತುಂಬಿದ್ರಿ ಮಳೆ ತಿನ್ನ ರೋಡ್ ಮನೆಲ್ಲ ವಾರ್ಡ್ ಡ್ರೈನಿಗೆ ಔಟ್ಲೆಟ್ ಇದೆ ಸೊ ಜನರು ಏನ್ ಮಾಡ್ತಾರೆ ನಾವು ಒಂದು ತೆಗೆದಾದ್ಮೇಲೆ ಮತ್ತದರಲ್ಲಿ ಪ್ಲಾಸ್ಟಿಕ್ ಹಾಕೋದು ಆ ಥರ ಹಾಕೋದೆಲ್ಲ ತುಂಬಿಡ್ತಾರೆ ಒಂದ್ ತಿಂಗಳಲ್ಲಿ ಮತ್ತೆ ಅದು ತುಂಬೋದಲ್ಲ ನಮ್ದು ಮೊದಲನೇ ಕರ್ತವ್ಯ ಏನಿತ್ತು ನಾವು ಲಾಸ್ಟ್ ಜೀವಿದಾಗ ಏನ್ ಮಾಡಿದೆವು ಪ್ಲಾಸ್ಟಿಕ್ ಮೇಲೆ ಏನದ ನೀವು ಕಂಟ್ರೋಲ್ ಮಾಡ್ರಿ ಎಲ್ಲೆಲ್ಲಿ ಪ್ಲಾಸ್ಟಿಕ್ ಇದು ಮಾರ್ಲತ್ತಾರ ಅವರಿಗೆಲ್ಲ ಹಿಡಿದೇನದ ಸೀಸ್ ಮಾಡ್ರಿ ಅಂತ ಹೇಳಿದ್ರು ಬಟ್ ನೀವು ಇಲ್ಲಿವರೆಗೆ ನೀವು ಏನೂ ಮಾಡ್ಲಕ್ಕೆ ಹೋಗಿಲ್ಲ ಇಲ್ಲ ಸರ್ ನಾ ಇದಕ್ಕೆ ಇಲ್ಲ ನಾ ಫ್ಯಾಕ್ಟ್ ಬೇಕಾದ್ರೆ ಇವಾಗೆ ಕರ್ಕೊಂಡು ಹೋಗಿ ತೋರಿಸ್ತೀನಿ ನಾನು ಮಾಡೇ ಇಲ್ಲ ನೀವು ಇದು गरीबों का दुश्मन नहीं मैं स्वच्छता का दुश्मन हूँ मैं मतलब उसके अगेंस्ट में हूँ मैं साफ रहना बोले तो पहले प्लास्टिक ನೀವು ಅದಕ್ಕೆ ಕಂಪ್ಲೀಟ್ ಬ್ಯಾನ್ ಮಾಡ್ರಿ ನಾನು ಈ ಸಭೆಯಲ್ಲಿ ಏನು ವಿನಂತಿ ಮಾಡ್ತೇವೆ ನಾವು 15 ಡ್ರೈವರ್ ರಿಕ್ರೂಟ್ ಮಾಡಲಿಕ್ಕೆ ಒಂದು ಪ್ರೊಸೀಡಿಂಗ್ ಅಲ್ಲಿ ಮಾಡ್ಕೊಳ್ಳೋದು ವೆಹಿಕಲ್ ಇದಾವೆ उसको हमारा डिवाइड कर दीजिए हमारा जितना हमारे यूएसबी को जितना लेना है ना सेपरेट टेंडर बुला के कोई भी पार्टिसिपेट करता इमीडिएट काम होता उसका वो जल्दी करो और नवीन को रहता नवीन को बजट कहाँ है मालूम है हमको लेके बोरवेल चोरी होगा सर हमारे वार्ड में बोरवेल चोरी हो गए वर्क ऑर्डर हुआ सब हुआ मगर बोरवेल चोरी हो गए मीटिंग वगैरह में अदर एजेंडा में तुम बोलो पहले मीटिंग कौन बोलो नहीं चोरी हो गए मेरे वार्ड के 2 बोर चोरी हो गए मेरे को ढूंढ को लाओ चोर को पकड़ो ए पोस्ट सीटिंग में लिखो जी मेरे वार्ड में 2 बोर चोरी हो गए हाँ ठीक है ಸೊ ಅದಕ್ಕೆ ನಾವು ಟೈಡ್ ಅಂತ ಅನ್ಟೈಡ್ ಗ್ರಾಂಟ್ ಅನ್ನು ಡಿವೈಡ್ ಮಾಡಿದಾಗ ಟೈಡ್ ಗ್ರಾಂಟ್ಸ್ ಅಲ್ಲಿ ನಮಗೆ ಔಟ್ ಆಫ್ 10,44,0626 ಟೈಡ್ ಗ್ರಾಂಟ್ ಹೋಗ್ತದೆ ಟೈಡ್ ಗ್ರಾಂಟ್ ಅಂದ್ರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂಡ್ ವಾಟರ್ ಸಪ್ಲೈಗೆ 3.13 ಇಯರ್ ಅಂಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ 3.13 ಇಯರ್ ಸೊ ಅದರಲ್ಲಿ ಉಳಿದಿದ್ದು 4,17,17 ಲಕ್ಷ ಉಳಿತಾ ಇದೆ ಸೊ 4,17 ಲಕ್ಷದಲ್ಲಿ ತಾವು ಎಲ್ಲ ಮಾನ್ಯ ಸದಸ್ಯರು ನಮಗೆ ರೋಡ್ ಡ್ರೈನ್ ಸಲುವಾಗಿ ರೋಡ್ ಡ್ರೈನ್ ಲೈಟ್ ಏನಿದೆ ನೀವು ಮಾಡಿದ ನಮಗೆ ಒಂದು ನಿಮ್ ಲಿಸ್ಟ್ ಮಾಡಿಕೊಡ್ರಿ ಎಷ್ಟು ಇನ್ಕಾರ್ಪೊರೇಟ್ ಆಗುತ್ತೆ ಅಷ್ಟು ಇನ್ಕಾರ್ಪೊರೇಟ್ ಮಾಡ್ಕೊಡ್ರಿ 4,17 ಲಕ್ಷ ಇದೆ ಹೆಲ್ತ್ ಸೆಕ್ಷನ್ ಹೆಲ್ತ್ ಸೆಕ್ಷನ್ SWM 3 CR ಇದೆ ವಾಟರ್ ಸಪ್ಲೈ 3 CR ಇದೆ वाटर सप्लाई SBM में SBM कोर्ट में बोल के बोल रहे
कोर्ट में अगर केस रहे तो सर वैलिड जमीन देखिए, कोई प्राइवेट जमीन में मिनी वाटर सप्लाई टैंक नहीं होता, कोई प्राइवेट जमीन में सरकारी नल नहीं होता जो पिछले 50 साल से है। जहां तक जो लोग कब्जा किए हैं वो जमीन पे देखिए 6 लोगों के दरवाजे निकलते हैं वहां पर। वो जो केस किया भरत उसका दरवाजा निकलता है, उसके भाई का दरवाजा निकलता है, परवेश जो दार्जिलिंग पब्लिक स्कूल है उनका दरवाजा निकलता है, मोहम्मद नजीर उनका दरवाजा निकलता है, बशीर साहब के 2 घर है उनका दरवाजा निकलता है। लेकिन भरत ने जो है ना डुप्लीकेट पेपर बनाकर किस तरीके से यहाँ पर जो है ना डिजिटल खाता ले लिए, कौन इन्वॉल्व है उसमें पता नहीं। वो हम पूरे मोहल्ले की तरफ से रोकने जाते हैं तो जो है ना हमारे ऊपर एक सिविल केस और क्रिमिनल केस डाला जाता है। सिर्फ और सिर्फ एडमिशन की नाकामी की वजह से अवामी नुमाइंदों को तमाम चीजें झेलना पड़ता है। सर हफीज बैठे हुए है, 4-5 मरतबा नोटिस दिए उनको, उसके ऊपर क्या एक्शन हुआ सर? कई जगह पे जो है ना इसी तरीके से काम हो रहे तो अवामी ये जो सीएमसी की जमीन होने 2 वक्फी जमीन हो, इस तरीके से अगर कब्जा होता जाएंगे तो उसका नुकसान किसको होगा सर? गवर्नमेंट को ही होगा, जिससे फायदा बस्ती के लोग ले रहे हैं उसको ही होगा, जो कम्युनिटी वहां पे रहते हैं उसका नुकसान होगा सर। गार्डन एनक्रोचमेंट निकालना है, फिर 3rd लाइन पे गवर्नमेंट लाइन जितने हैं पूरे एनक्रोचमेंट निकालना है, यही एक्शन प्लान बना हुआ है, इसके हिसाब से हम करेंगे। साहब अभी जैसा जजमेंट भी हो गया, टेंडर भी हो गया, कंपाउंड डालने का कंपाउंड बना जा रहा है, पैसे भी है, टेंडर हो गया, वर्क ऑर्डर हो गया, क्यों नहीं बना रहे उसका कंपाउंड? इतना बड़ा आप यहाँ फुटपाथ पर तोड़ने जा रहे हो, कंपाउंड बना रहे हैं। किसी का बिल्डिंग है कि हम डीसी ऑफिस के अंदर जा रहे हैं, बिल्कुल तो हम नया जो हमारा ऑफिस बनाने के लिए नूर कॉलेज के सामने का जो जमीन है पहले जो वहाँ पे हम कंपाउंड बनाएंगे, 15 डेज में वो कंपाउंड टेंडर कराएंगे। और एक 2 मिनट का साहब कोई उसको मेंशन देगा ना, 4 दिन बीमार हो जाएगा, 4 फीट वो दूसरा पास होने जा रहा है हमारे पास सर अध्यक्ष दिना मालिक अध्यक्ष बड़ी बड़ी तरह कमिश्नर सर अध्यक्ष दिना अध्यक्ष बड़ी बड़ी तरह क्या है वो आर्कियोलॉजी का है साहब, उसको जाली मारने कुछ भी नहीं, आप मंगलपेट कमान के बाद वो करे नहीं आ सकते, पूरा ब्रिज बना दिया, जाली मार के पूरा दिन के अंदर मार दिया। ಈ ತಿಂಗಳ 20ರಂದು ರಾಜ್ಯದ ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಭೂಮಿ ಗುರುಪೀಠದ ಶ್ರೀ ಸಿದ್ದರಾಮೇಶ್ವರ ಮಹಾಸಂಸ್ಥಾನದ ಪೀಠಾಧಿಪತಿ ಪೂಜ್ಯ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳ 25ನೇ ಪಟ್ಟಾಧಿಕಾರ ಮಹೋತ್ಸವ ನಿಮಿತ್ತ ಸಿದ್ದರಾಮೇಶ್ವರ ಸ್ವಾಮೀಜಿಗಳ ದೀಕ್ಷಾ ರಜತ ಮಹೋತ್ಸವ ಹಾಗೂ ರಾಷ್ಟ್ರೀಯ ಭೂಮಿ ಜನ್ಮೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಭೂಮಿ ನಿಗಮದ ಅಧ್ಯಕ್ಷ ರವಿಕುಮಾರ್ ಎಸ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾರ್ಯಕ್ರಮ ಉದ್ಘಾಟಿಸುವರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೃತಿ ಬಿಡುಗಡೆ ಮಾಡಲಿದ್ದಾರೆ ಎಂದು ಮಾತನಾಡುತ್ತಾ ಹೇಳಿದರು. ಇದು 3 ದಿವಸಗಳವರೆಗೆ ನಡೆಯುವ ಕಾರ್ಯಕ್ರಮದಲ್ಲಿ ಸಮಾಜದಿಂದ ನೂತನ ಸಂಸದರಾಗಿ ನೇಮಕಗೊಂಡಿರುವ ಕೋಲಾರ ಸಂಸದ್ ಮಲ್ಲೇಶ್ ಬಾಬು, ಕೇಂದ್ರ ಮಂತ್ರಿಗಳಾದ ಪ್ರಹ್ಲಾದ್ ಜೋಶಿ, ಎಚ್.ಡಿ. ಕುಮಾರಸ್ವಾಮಿ, ಶೋಭಾ ಕರ್ನಾಲ್ಜೆ ಹಾಗೂ ವಿ ಸೋಮಣ್ಣ, ರಾಜ್ಯ ಸರ್ಕಾರದಲ್ಲಿ ಸಮಾಜದ ಮಂತ್ರಿಯಾಗಿರುವ ಶಿವರಾಜ್ ತಂಗಡಗಿ ಸೇರಿದಂತೆ ಸಮಾಜದ 4 ಜನ ಬಿಜೆಪಿ ಹಾಗೂ 3 ಜನ ಕಾಂಗ್ರೆಸ್ ಶಾಸಕರನ್ನ ಇದೇ ವೇಳೆ ಸನ್ಮಾನಿಸಲಾಗುವುದು. 3 ಜನ ಯುಪಿಎಸ್ಸಿಯಲ್ಲಿ ಪಾಸಾದ ಸಮಾಜದ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸುವ ಕಾರ್ಯಕ್ರಮ ಜರುಗಲಿದೆ. 85% ಹೆಚ್ಚು ಅಂಕ ಪಡೆದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಜರುಗಲಿದೆ. ಹಾಗೆ ಮಧುವರರ ಸಮಾವೇಶ, ಸಮಾಜದ ಬೆಳವಣಿಗೆ ಕುರಿತು ಸಂವಾದ, ರಕ್ತದಾನ ಶಿಬಿರ, ಆರೋಗ್ಯ ಶಿಬಿರ, ಪಿಎಚ್ಡಿ ಪದವೀಧರರು ಮತ್ತು ಐಎಎಸ್ ಕೆಎಎಸ್ ಸಾಧಕರಿಗೆ ಸನ್ಮಾನ, ವೈದ್ಯಕೀಯ ಪದವಿ ಪಡೆದವರಿಗೆ ಅಭಿನಂದನಾ ಸಮಾರಂಭ ಜರುಗಲಿದೆ. ಈ ಕಾರ್ಯಕ್ರಮದಲ್ಲಿ ಸುಮಾರು 4 ಲಕ್ಷ ಜನ ಸೇರುವ ನಿರೀಕ್ಷೆ ಇದೆ ಎಂದವರು ವಿವರಿಸಿದ್ದರು. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕಾರ್ಯಕ್ರಮ ಉದ್ಘಾಟಿಸುವರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಕೃತಿ ಬಿಡುಗಡೆ ಮಾಡಲಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಶಿವರಾಜ್ ತಂಗಡಗಿ ಅಧ್ಯಕ್ಷತೆ ವಹಿಸುವರು. ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ನೇತೃತ್ವ, ಸಮುದಾಯದ ಹಾಲಿ ಮಾಜಿ ಶಾಸಕರು, ಸಂಸದರು ಸಾರಥ್ಯದಲ್ಲಿ ಮಂತ್ರಾಲಯದ ಸುಬುಧೇಂದ್ರ ತೀರ್ಥಕರು, ಕನಕ ಗುರುಪೀಠದ ಜಗದ್ಗುರುಗಳು, ಹಿಂದುಳಿದ ದಲಿತ ಮಠಾಧೀಶರು ಸೇರಿದಂತೆ
ರಾಜ್ಯದ ವಿವಿಧ ಮಠಾಧೀಶರ ಸಾನ್ನಿಧ್ಯದಲ್ಲಿ ಅದೇ ದಿನದಂದು ಬೆಳಗ್ಗೆ ಧರ್ಮ ಸಂಸತ್ ಕಾರ್ಯಕ್ರಮ ಜರುಗುವುದು. ಹಾಗಾಗಿ ಸಮುದಾಯದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕೆಂದು ರವಿಕುಮಾರ್ ಎಸ್ ಕೋರಿದ್ದರು. ಭೂಮಿ ಗುರುಪೀಠದ ಶ್ರೀ ಸಿದ್ದರಾಮೇಶ್ವರ ಮಹಾಸಂಸ್ಥಾನದ ಪೂಜ್ಯ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿ ಮಾತನಾಡಿ, ಶೋಷಿತ ಸಮಾಜಕ್ಕೆ ರಾಜಕೀಯ ಅಧಿಕಾರ ಅಗತ್ಯ ಎನ್ನುವ ಜಾಗೃತಿಯನ್ನ ಮೂಡಿಸಿದೆ. ರಾಜಕೀಯ ಸಾಮಾಜಿಕ ಪ್ರಜ್ಞೆ ಮೂಡಿಸುವಲ್ಲಿ ಮಠ ಯಶಸ್ವಿಯಾಗಿದೆ. ಸಮುದಾಯವನ್ನ ಒಗ್ಗೂಡಿಸುವ ನಿಟ್ಟಿನಲ್ಲಿ ಅಲೆಮಾರಿ ಹಾಗೂ ಅರೆ ಅಲೆಮಾರಿ ಲಕ್ಷಣಗಳನ್ನು ಹೊಂದಿರುವ ಬೋವಿ ಸಮುದಾಯವನ್ನ ಜಾಗೃತಿಗೊಳಿಸುವ ಕಾರ್ಯ ಕಳೆದ 2.5 ದಶಕದಿಂದ ನಡೆಯುತ್ತಿದೆ. ಕರ್ನಾಟಕದ ಮೂಲೆ ಮೂಲೆಯ ಬೋವಿ ಕಾಲೋನಿ ಹಟ್ಟಿಗಳನ್ನು ಸುತ್ತು ಜಾಗೃತಿಗೊಳಿಸಲಾಗುತ್ತಿದೆ. ಇದರ ಪರಿಶ್ರಮ ಫಲವಾಗಿ ಹಲವು ಗ್ರಾಮಗಳು ವ್ಯಸನ ಮುಕ್ತವಾಗಿವೆ. ಪ್ರಾಣಿ ಬಲಿ ನಿಷೇಧಕ್ಕೆ ಮನ್ನಣೆ ನೀಡಲಾಗಿದೆ. ವರ್ಷಕ್ಕೊಮ್ಮೆ ನಡೆಯುವ ಮಾರಮ್ಮ, ಹುಲಿಗೆಮ್ಮ ಜಾತ್ರೆಗಳು ಸಮುದಾಯದ ಆರ್ಥಿಕತೆ ಮೇಲೆ ಉಂಟಾಗುವ ವ್ಯತಿರಿಕ್ತ ಪರಿಣಾಮ ಬೀರುತ್ತಿರುವ ಹಿನ್ನೆಲೆಯಲ್ಲಿ ಗಳಿಕೆ ಬಳಕೆ ಉಳಿಕೆ ಸೂತ್ರವನ್ನು ಭಕ್ತರು ಮುಂದಿಟ್ಟಿದ್ದೇವೆ. ಇದನ್ನ ಅರಿತವರು ಜಾತ್ರೆಗಳ ನೆಪದಲ್ಲಿ ದುಂದು ವೆಚ್ಚ ಮಾಡುವುದು ನಿಲ್ಲಿಸಲಾಗಿದೆ. ಭಕ್ತರು ಧರ್ಮದ ಹೆಸರಿನಲ್ಲಿ ಅಧರ್ಮ ನಡೆಸಬಾರದು. ಮಾಂಸ ಹೆಂಡ ಜೂಜು ಸಮುದಾಯವನ್ನ ಹಾಳು ಮಾಡುತ್ತಿದೆ. ಹಾಗಾಗಿ ಬದಲಾವಣೆ ಹೊಂದಬೇಕು ಎನ್ನುವ ಮನವರಿಕೆ ಮಾಡಿಕೊಳ್ಳುವಲ್ಲಿ ಶ್ರೀಮಠ ಕಟ್ಟಿಬದ್ಧವಾಗಿದೆ ಎಂದರು. ಭೂವಿ ಸಮಾಜದ ಜಿಲ್ಲಾಧ್ಯಕ್ಷ ಮಾಣಿಕ್ರಾವ್ ವಾಡೇಕರ್, ಬೀದರ್ ತಾಲೂಕಾಧ್ಯಕ್ಷ ಪುಂಡಲಿಕರಾವ್ ನಿಂಗದಳ್ಳಿಕರ್, ಔರಾದ್ ತಾಲೂಕಾಧ್ಯಕ್ಷ ರಾಜ್ಕುಮಾರ್ ಶಿಂದೆ, ಹುಮ್ನಾಬಾದ್ ತಾಲೂಕಾ ಅಧ್ಯಕ್ಷ ಸಂಜು ವಾಡೇಕರ್, ಸಮಾಜದ ಹೋರಾಟಗಾರ ಸಂತೋಷ್ ಎನ್ಕುರೆ, ಚಿತ್ರಾ ನಾಗನಾಥ್ ಸಾಡಂಗೊಲೆ, ರಾಹುಲ್ ವಾಡೇಕರ್, ಸಂಜೀವ್ ಕುಮಾರ್ ಒಡೆಯರ್, ಗಿರೀಶ್ ಒಡೆಯರ್ ಸೇರಿದಂತೆ ಅನೇಕರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ಈ ಸಮಾರಂಭ ದೀಕ್ಷಾ ರಜತ ಮಹೋತ್ಸವ ಅನ್ನುವಂತಹ ಶೀರ್ಷಿಕೆಯಡಿಯಲ್ಲಿ ಚಿತ್ರದುರ್ಗದಲ್ಲಿ ಜನಮುಖಿ ಕಾರ್ಯಕ್ರಮ ಆಗ್ತಾ ಇರುವಂತದ್ದು. ಈ ಸಮಾರಂಭದಲ್ಲಿ ಅತ್ಯಂತ ಮೇಲ್ವರ್ಗದ IAS ಅಧಿಕಾರಿ ಅಥವಾ ಸಚಿವ, ಈ ಸಮುದಾಯದ ಉನ್ನತ ಸ್ಥಾನದಲ್ಲಿರುವಂತಹ ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, IAS KS ಆಗಿರ್ಬೋದು, ಅವರ ಆದಿಯಾಗಿ ಕಟ್ಟ ಕಡೆಯ ಬೋವಿ ಸಮುದಾಯದ ಕೂಲಿ ಮಾಡಿಕೊಂಡೇ ಬದುಕ್ತಿರುವಂತಹ ಸಮುದಾಯದನ್ನ ಒಂದು ಕಡೆ ಕೂಡಿಸಿ, ಅವರೆಲ್ಲರನ್ನ ಒಂದು ಕಡೆ ಕೂಡಿಸಿ ಸಮುದಾಯದ ದಿಕ್ಸೂಚಿಯ ಸಮಾರಂಭವನ್ನಾಗಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ವಿ. ಭೂತಕಾಲದ ಹಾಗೂ ಹೋಗುಗಳನ್ನ ಸಿಂಹಾವಲೋಕನವನ್ನ ಮಾಡ್ಕೊಳ್ತಾ, ವರ್ತಮಾನದ ಸಮಸ್ಯೆಗಳನ್ನ ಸಮರ್ಥವಾಗಿ ಎದುರಿಸುತ್ತಾ, ಭವಿಷ್ಯವನ್ನ ಬಹಳ ಸುಂದರವಾಗಿ ನಿರ್ಮಾಣ ಮಾಡಿಕೊಳ್ಳುವಂತಹ ಭೂತ ವರ್ತಮಾನ ಭವಿಷ್ಯತ್ನ ಸಮಾಗಮವಾಗಿರುವಂತಹ ಸಮಾರಂಭವನ್ನು ನಡೆಸಲಿಕ್ಕೆ ದೀಕ್ಷಾ ರಜತ ಮಹೋತ್ಸವ ಒಂದು ರೀತಿಯ ಗೋವಿ ಜನೋತ್ಸವ ಅನ್ನುವಂತಹ ರೀತಿಯಲ್ಲಿ ಆ ಸಮಾರಂಭನ ಮಾಡ್ತಾ ಇದ್ವಿ. ಈ ಬಾರಿ ವಿಶೇಷವಾಗಿ ಇಂತಹ ಸಮುದಾಯವನ್ನ ಶಿಕ್ಷಣವಂತನ ಸಮಾಜ ಆಗ್ಲಿಕ್ಕೆ ಪ್ರೇರಕ ಶಕ್ತಿಯಾಗಿ ಈ ಬಾರಿ UPSCಯಲ್ಲಿ ಅರ್ಥಾತ್ IAS, IRS, IPS ಎಕ್ಸಾಮ್ ಅಲ್ಲಿ 3 ಜನ ವಿದ್ಯಾರ್ಥಿಗಳು ಆಯ್ಕೆಗೊಂಡಿದ್ದಾರೆ ಅನ್ನುವಂಥದ್ದು. ದಾವಣಗೆರೆಯ ಒಬ್ಬ ವಿದ್ಯಾರ್ಥಿ, ಕೋಲಾರದ ಒಬ್ಬ ವಿದ್ಯಾರ್ಥಿನಿ, ಬೆಂಗಳೂರಿನ ಒಬ್ಬ ವಿದ್ಯಾರ್ಥಿನಿ 3 ಜನ UPSC ಎಕ್ಸಾಮ್ನ ಕ್ಲಿಯರ್ ಮಾಡೋದ್ರಿಂದ ಆ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನ ಮಾಡ್ತಾ ಇದ್ದೀವಿ. ನಮ್ಮ ಗುರುಗಳಾದ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಯವರು 25 ವರ್ಷಗಳು ಆಗಿ ಸಾನ್ನಿಧ್ಯ ಆಗಿ ಇವತ್ತು ದೀಕ್ಷೆಯನ್ನು ತಗೊಂಡಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಬೆಳ್ಳಿ ರಜತೋತ್ಸವವನ್ನು ಮಾಡ್ತಕ್ಕಂಥದ್ದಕ್ಕೆ ಕರ್ನಾಟಕ ರಾಜ್ಯದ ಎಲ್ಲ ಮುಖಂಡರು, ಸಮಾಜದ ಬಾಂಧವರು, ಎಲ್ಲ ಅಧಿಕಾರಿ ವರ್ಗದವರು, ಅಧಿಕಾರ ಜಿಲ್ಲಾಧ್ಯಕ್ಷರೆಲ್ಲರೂ ಸೇರಿ ಒಂದು ನಿರ್ಣಯ ಬಂದಿದ್ವಿ. 20/7/2024 ಚಿತ್ರದುರ್ಗ ಮಠ ಬೋವಿ ಪೀಠ, ಇಡೀ ಕರ್ನಾಟಕದಲ್ಲಿ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಬೋವಿ ಪೀಠದಲ್ಲಿ ನಾವು ಸುಮಾರು ಒಂದು 3 ರಿಂದ 4 ಲಕ್ಷ ಜನ ಅಂತ ಅಂದ್ಕೊಂಡಿದ್ವಿ. ಈಗ ಎಲ್ಲ ಕಡೆನೂ ಹೋದಾಗ ಭಾಳ ಅದ್ಧೂರಿಯಾಗಿ ಸ್ವಾಗತವನ್ನು ಬಯಸ್ತಾ ನಾವೆಲ್ಲ ಆ ವಿಜೃಂಭಣೆಯ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ವಾಲಂಟಿಯರ್ ಆಗಿ ಬರ್ತೀವಿ. ಯಾಕಂದರೆ ನಮ್ಗೆ ಇರ್ತಕ್ಕಂಥದ್ದು ಅವರ ನೆರಳಲ್ಲಿ, ಅವರ ಬೆಳಕಲ್ಲಿ ನಾವೆಲ್ಲರೂ ಕೂಡ ಕಣ್ಣು ಬಿಟ್ಟು ಬದುಕ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಸೇರಿ ಮಾಡೋಣ ಅಂತೇಳಿ ಕಲಬರಿಯಲ್ಲಿ ಭಾಳಷ್ಟು ಜನ ಸೇರಿದರು. ಅಲ್ಲಿ ಎಲ್ಲ ಥರದ್ದು ಕೂಡ ವಾಲಂಟಿಯರ್ ಆಗಿ ನಾವು ಜನ ಬರ್ತಕ್ಕಂಥದ್ದು. ಈ ಗುರುಪೀಠದ ವಿಶೇಷ ಏನಂದರೆ, ನಮಗೆ ಗುರುಪೀಠ ಸಿಕ್ಕ ಮೇಲೆ
ನಮ್ಮ ಸ್ವಾಮೀಜಿಯವರು ಬಂದ ಮೇಲೆ ಭಾಳ ಸಮಾಜದ ಏನು ಬೋವಿ ಸಮಾಜ ಅಂತ 5 ಅಕ್ಷರದಲ್ಲಿದ್ದೀವಿ, ಆ 5 ಅಕ್ಷರದಲ್ಲಿ ಭಾಳಷ್ಟು ಸಮಾಜವನ್ನು ಸುಧಾರಣೆ ಮಾಡಿರ್ತಕ್ಕಂಥ ಮಠ ಅಂದರೆ ಬೋವಿ ಮಠ. ಬೀದರ್ ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿಯಾಗಿ ಶಿಲ್ಪಾ ಶರ್ಮಾ ಅವರು ಶುಕ್ರವಾರ ಅಧಿಕಾರ ಸ್ವೀಕರಿಸಿದ್ದರು. ನಿರ್ಗಮಿತ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರು ನೂತನ ಜಿಲ್ಲಾಧಿಕಾರಿಗಳಿಗೆ ಹೂಗುಚ್ಛ ನೀಡಿ ಬರಮಾಡಿಕೊಂಡರು. ಶಿಲ್ಪಾ ಶರ್ಮಾ ಅವರು ಕರ್ನಾಟಕ ಕ್ಯಾಡರ್ 2015ರ IAS ಬ್ಯಾಚ್ನ ಅಧಿಕಾರಿಯಾದ ಇವರು ಮೂಲತಃ ಹಿಮಾಚಲ ಪ್ರದೇಶದವರಾಗಿದ್ದಾರೆ. 2018ರಲ್ಲಿ ಇವರು ರಾಯಚೂರು ಜಿಲ್ಲೆಯಲ್ಲಿ ಸಹಾಯಕ ಆಯುಕ್ತರಾಗಿ ಕರ್ತವ್ಯ ನಿರ್ವಹಿಸಿ ನಂತರ ಯಾದಗಿರಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕೆಲಸ ನಿರ್ವಹಣೆ ಮಾಡಿರುತ್ತಾರೆ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ನಿರ್ದೇಶಕರಾಗಿ ಹಾಗೂ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಆಯುಕ್ತರಾಗಿ ಮತ್ತು ಕರ್ನಾಟಕ ವಿದ್ಯುತ್ ಕಾರ್ಖಾನೆ ಬೆಂಗಳೂರಿನಲ್ಲಿ ವ್ಯವಸ್ಥಾಪಕ ನಿರ್ದೇಶಕರಾಗಿಯೂ ಕರ್ತವ್ಯ ನಿರ್ವಹಿಸಿದ್ದಾರೆ. ಬೀದರ್ ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿಗಳಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಮಾತನಾಡಿ ಶಿಲ್ಪಾ ಶರ್ಮಾ ಅವರು ಇಂದು ಬೀದರ್ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸುತ್ತಿದ್ದೇನೆ. ಜಿಲ್ಲೆಯ ಅಭಿವೃದ್ಧಿ ಒತ್ತು ನೀಡಲಾಗುವುದು. ಇದಕ್ಕೆ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಸಹಕಾರ ನೀಡಬೇಕು. ವಿವಿಧ ಇಲಾಖೆಯ ಎಲ್ಲ ಅಧಿಕಾರಿಗಳು ನಮ್ಮೊಂದಿಗೆ ಕೈಜೋಡಿಸಿ ಕೆಲಸ ಮಾಡಬೇಕು ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಬೀದರ್ ಜಿಲ್ಲೆಯ ವಿವಿಧ ಜನಪರ ಸಂಘಟನೆಗಳ ಪ್ರತಿನಿಧಿಗಳು, ಸಾರ್ವಜನಿಕರು ಹಾಗೂ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಅಧಿಕಾರಿ ಮತ್ತು ಸಿಬ್ಬಂದಿಗಳು ನೂತನ ಜಿಲ್ಲಾಧಿಕಾರಿಗಳಿಗೆ ಹೂಗುಚ್ಛ ನೀಡಿ ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶಿಲ್ವನ್, ಬೀದರ್ ಸಹಾಯಕ ಆಯುಕ್ತರಾದ ಲವೀಶ್ ಓರ್ಡಿಯಾ ಸೇರಿದಂತೆ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿ ಕಚೇರಿಯ ಇತರೆ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಮಾಜಿ ಸಚಿವರು ಹಾಗೂ ಔರತ್ಬಿ ಶಾಸಕರಾದ ಪ್ರಭು ಬಿ ಚವ್ಹಾಣ್ ಅವರು ತಮ್ಮ ಜನ್ಮದಿನದ ನಿಮಿತ್ತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಏಕ್ ಪೇಡ್ ಮಾ ಕೆ ನಾಮ್ ತಾಯಿಯ ಹೆಸರಿನಲ್ಲಿ ಒಂದು ಗಿಡ ಅಭಿಯಾನದಂತೆ ಜುಲೈ 6ರಂದು ವಿಧಾನಸೌಧದ ಆವರಣದಲ್ಲಿ ಸಸಿ ನೆಟ್ಟಿ ನೀರೆರೆದರು. ಇದಕ್ಕೂ ಮುನ್ನ ಬೆಂಗಳೂರಿನ ಬಸವೇಶ್ವರ ವೃತ್ತದ ಬಳಿಯ ಹನುಮಾನ್ ದೇವಸ್ಥಾನಕ್ಕೆ ಕುಟುಂಬ ಸಮೇತ ತೆರಳಿ ವಿಶೇಷ ಪೂಜೆ ಸಲ್ಲಿಸಿ ನಾಡಿನೊಳಿತಿಗಾಗಿ ಪ್ರಾರ್ಥನೆ ಸಲ್ಲಿಸಿದರು. ನಂತರ ಮಾತನಾಡಿ, ಈ ವರ್ಷ ಕ್ಷೇತ್ರದಲ್ಲಿ ಸಮರ್ಪಕವಾಗಿ ಮಳೆಯಾಗಿಲ್ಲ, ಬೆಳೆ ಸರಿಯಾಗಿಲ್ಲ, ರೈತರು ಸಂಕಷ್ಟದಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ವರ್ಷ ತಮ್ಮ ಜನ್ಮದಿನವನ್ನ ಆಚರಿಸಿಕೊಳ್ಳದಿರಲು ತೀರ್ಮಾನಿಸಿದ್ದೇನೆ ಎಂದು ಹೇಳಿದ್ದರು. ಆದರೆ ಜನ್ಮದಿನದಂದು ಪ್ರಧಾನಮಂತ್ರಿಯವರ ಆಶಯದಂತೆ ವಿಧಾನಸೌಧದ ಆವರಣದಲ್ಲಿ ಸಸಿಗಳನ್ನು ನೆಟ್ಟಿದ್ದೇನೆ. ಪಕ್ಷದ ಕಾರ್ಯಕರ್ತರು ಮತ್ತು ಅಭಿಮಾನಿಗಳಿಗೂ ಹೂಹಾರಗಳು, ಬ್ಯಾನರ್ಗಳಿಗೆ ಹಣ ವೆಚ್ಚ ಮಾಡದೆ ಸಮಾಜಮುಖಿ ಕೆಲಸಗಳಿಗೆ ವಿನಿಯೋಗಿಸಬೇಕೆಂದು ತಿಳಿಸಿದ್ದೇನೆ ಎಂದು ತಿಳಿಸಿದ್ದರು. ಈ ಸಂದರ್ಭದಲ್ಲಿ ಮುಖಂಡರಾದ ರಾಮಶೆಟ್ಟಿ ಪನ್ನಾಳೆ, ಮುಖಂಡರಾದ ವಿಜಯಕುಮಾರ್ ಪಾಟೀಲ್ ಗಾದ್ಗಿ, ಕಿರಣ್ ಪಾಟೀಲ್, ವೀರೇಂದ್ರ ರಾಜ್ಪುರೆ, ರತಿಕಾಂತ್ ಕೊಹಿನೂರ್, ಸುಜಿತ್ ರಾಥೋಡ್ ಹಾಗೂ ಇತರರು ಉಪಸ್ಥಿತರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.